ಕನ್ನಡದಿ ಬೋಧಿಸುತ್ತ ಜನರ ವೇದ ಮತಿಗೆ ಬೆಸೆರುವ ಸಾಧುಗಳಿಗೆ ಮಣಿಯುವೆನು, ಸಾಧುಗಳಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜಗುಳಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋಳ್ಮನ ತೊಲಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧ ಸುಂದರನಾಗಿ ಕೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ನತನಂಬೆ, ಸಿದ್ಧರುಡರಿಗೆ ನತನಂಬೆ. ಬಹಳ ಬಲವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲೆಪ್ಪರೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಶುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು. ವಿದ್ಯಾನಾಂ ದಕ್ಷಿಣಮೂರ್ತಿಯೇ ನಮಃ. ಧ್ಯಾನಮೂಲಂ ಗುರುಮೂರ್ತಿ, ಪೂಜ್ಯಮೂಲಂ ಗುರುಪಾದಂ, ಮಂತ್ರಮೂಲಂ ಗುರುರ್ವಾಕ್ಯಂ, ಮುಕ್ತಿಮೂಲಂ ಗುರುಕೃಪ. ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ನಿಜಗುಣದ ಷಟ್ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯವನ್ನು ಬರೆದು ನಮ್ಮೆಲ್ಲರನ್ನು ಜಗತ್ತನ್ನು ಉದ್ಧಾರ ಮಾಡಿದಂಥ ದೊಡ್ಡ ಶಿವಪುತ್ರ ತಾತ್ಮರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗೆಂಬಂತೆ ಬಸವಾನಂತಾತ್ಮರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಅವರ ಪ್ರತಿಬಿಂಬ ರೂಪನಾದಂಥ ಅಭಿನವ ನಿಜಗುಣರೆಂದೇ ಖ್ಯಾತಿಯನ್ನು ಪಡೆದಂಥ ನಿಜಗುಣತಾತ್ಮರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ನಮ್ಮ ನಿಮ್ಮ ಹೃದಯದಲ್ಲಿ ಬೆಳಗುವಂತಹ ಚೈತನ್ಯ ಪರಮಾತ್ಮನಿಗೆ ನಮಸ್ಕರಿಸುತ್ತ ಶಾಸ್ತ್ರ ನಡೆದದ್ದು ಪರಮಾನುಭವ ಬೋಧೆ ಅಂದ್ರೆ ಪರಮಾತ್ಮನ ಅನುಭವದಂತ ಒಂದು ಗುರುಗಳ ಅಪ್ಪಣೆ ಮೇರೆಗೆ ಒಂದು, ಯಾಕಂದ್ರೆ ನಮಗೂ ಸ್ವಲ್ಪ ಯಾಕಂದ್ರೆ ಅಭ್ಯಾಸ ಬೇಕು ಇದಕ್ಕೆ. ಗುರುಗಳು ಹೇಳ್ಕೊಂತ ಬಂದಾರ, ಮುಂದೆ ಮಾತಾಡ್ತೀವಿ. ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೇನಯ್ಯ, ನೀನೇ ಒಳವಕ್ಕು, ಏನು ನುಡಿಸಿದಂತೆ ನಾನು ನುಡಿವೇನಷ್ಟೇ. ಯಾಕಂದ್ರೆ ಗುರುಗಳು ಏನು ನುಡಿಸ್ತಾರ ಅದನ್ನೇ ನಮ್ಗೆ ತಿಳಿದಂತ ಒಂದೆರಡು ಮಾತಾಡ್ತೀವಿ. ಮುಖ್ಯವಾದ ವಿಷಯ ಸಮುದಾಯವನ್ನು ತವೇ ಕೇಳು, ಸೋಂಕು ಆಲೋಕಿಸುವ, ಸವಿಯುವ, ವಾಸಿಸುವ ವಿಜ್ಞಾನ ವರ್ತನವಿಡಿದು. ಯಾಕಂದ್ರೆ ಪಂಚಭೂತಗಳನ್ನ ಹೇಳ್ಕೊಂತ ಬಂದ್ರು. ಇಲ್ಲಿ 8 ನುಡಿ ಅಲ್ಲ, 8 ನುಡಿ. ಬೀಜವೇ ವೃಕ್ಷ, ಬೀಜವೇ ಮೂಮಾದೇವು. ಅಂದ್ರೆ ಒಂದು ಬೀಜವೇ ಒಳಿಕೆ, ಸೊಳಿಕೆ, ಮೊಳಿಕೆ ಎಂದು 3 ಭೇದವಾಗಿ ವೃಕ್ಷ ರೂಪವು ಹೇಗೆ ಆಗಿರುತ್ತದೆಯೋ ಹಾಗೆ ಈ ಕಲ್ಪಿತ ಪುರುಷನ ಜೀವ ಈಶ್ವರ ಜಗತ್ತಿನ ರೂಪನಾಗಿ ಒಳೆಯುತ್ತಿರುತ್ತಾನೆ. ಯಾಕಂದ್ರೆ ಆತ್ಮನಿಗೆ ಹೇಳಕ್ ಬರದಲ್ಲ. ಇಲ್ಲಿ ಏನಂದ್ರೆ ಭಾವನೆ ಮಾಡಿಕೊಂಡಿವನು ಜೀವ ಅಂಬವನು ಕುಡ್ಕೊಂಬಿಟ್ಟಿಲ್ಲಿ ಇಲ್ಲದನ್ನು ಮೈ ಮೇಲೆ ಹಾಕೊಂಡ್ಬಿಟ್ಟವನು. ಈ ಪಂಚಭೂತಾದಿಗಳು ತನವಲ್ಲ, ಇವು ಪಂಚಭೂತಾದಿ ಧರ್ಮ ಅವನಿಗೆ ಇಲ್ಲೇ ಇಲ್ಲ. ಆದ್ರೂ ಜೀವ ಇವು ನನಗೆ ಅಂತಂದು ದೇವನ ಒಂದು ದೇಹನ, ಇದು ದೇಹನೇ ನಾನಂತಂದು ಮೈ ಮೇಲೆ ಹಾಕೊಂಡಂಗ ಆಯ್ತಿದ್ದು ಒಳೆಯುತ್ತಿರುತ್ತಾನೆ. ಅದರಿಂದ ಯಾವತ್ತೂ ಜಗತ್ತಿಗೆ ಮೂಲ ಕಾರಣ ರೂಪನೆಂದು ಹೇಳಿಸಿಕೊಳ್ಳುತ್ತಿದ್ದಾನೆ. ಒಬ್ಬ ಕಲ್ಪಿತ ಪುರುಷನೇ ಅನೇಕ ಜೀವಿಗಳು
ಜಗತ್ತು ಹೇಗೆ ತೋರಿದೆ ಎಂದು ಶಂಕೆಯನ್ನು ಮಾಡಿದರೆ ಹೆಂಗಾದ್ನಪ್ಪ ಒಬ್ಬ ಕಲ್ಪಿತ ಪುರುಷ ಸುಳ್ಳಂತ ಹೇಳಿದ್ರಿ, ಸುಳ್ಳಿನಿಂದ ಜಗತ್ತು ಹೆಂಗಾಯ್ತು? ಕಲ್ಪಿತ ಪುರುಷನಲ್ಲಿ ಅನೇಕ ಜೀವಗಳು ಜಗತ್ತು ಹೇಗೆ ತೋರಿದವೆಂದು ಶಂಕೆಯನ್ನು ಮಾಡಿದರೆ ಉತ್ತರವನ್ನು ಹೇಳುತ್ತಾರೆ. ಕಾದ ಕಬ್ಬಿಣದೊಂದು ಗಟ್ಟೆಯೊಳಗೆ ಅಗಣಿತವಾದ ಕಿಡಿಗಳು ಉದಿಸಿದಂತೆ. ಒಂದು ಕಂಬಾರ್ ಕೊನೆ ಮೇಲೆ ಒಂದು ಪಲಗೆಲ್ಲ ಒಡೆಕಾಲಕ್ಕೆ ನೋಡ್ಬೇಕು, ಎಷ್ಟೋ ಕಿಡಿಗಳು ಎಗರ್ತಿರ್ತಾವ, ಹಂಗ ಆದ್ರಂತ ಹೇಳ್ತಾರ ಅವರು. ಭೇದ ರೂಪಿನ ಜಗಜ್ಜೀವರ ಕಲ್ಪಿತ ನಾದ ನೋರ್ವನಲ್ಲಿ ಮಸಗಿ ತೋರ್ಕ ಅಂದ್ರೆ ಕಾದ ಕೆಂಪಾದ ಕಬ್ಬಿಣದ ಲೋಹದ ಗಟ್ಟೆಯೋಳು ಪಿಂಡದಲ್ಲಿ ಅಗಣಿತವಾದ ಲೆಕ್ಕವಿಲ್ಲದ ಕಿಡಿಗಳು ಉದಿಸುವಂತೆ ಜಗತ್ತು ಮತ್ತು ಜೀವರು ಕಲ್ಪಿತ ಓರ್ವನಲ್ಲಿ ಒಬ್ಬ ಕಲ್ಪಿತ ಪುರುಷನಲ್ಲಿ ಮೆಸಗಿ ಹೆಚ್ಚಾಗಿ ತೋರುವವು. ಒಬ್ಬ ಕಲ್ಪಿತನಲ್ಲೇ ತೋರಿದವು, ಆತ್ಮನಲ್ಲಿ ತೋರದಲ್ಲ ಅಂತ ಹೇಳಿದ್ರು ನೋಡು. ಆತ್ಮ ಹೆಂಗಂತಂದ್ರೆ ಪರಿಪೂರ್ಣ, ನಿತ್ಯ, ನಿರ್ಮಲ, ಅವನ್ ಮಲಿನಿಲ್ದವನಂತ. ಕೆಂಪಗೆ ಕಾದ ಒಂದು ಕಬ್ಬಿಣದ ಗಟ್ಟೆಯಿಂದ ಅನೇಕವಾದ ಕಿಡಿಗಳು ತದ್ರೂಪವಾಗಿ ಏಕಕಾಲಕ್ಕೆ ಉತ್ಪತ್ತಿಗಳಾಗುವಂತೆ ಒಬ್ಬ ಕಲ್ಪಿತ ಪುರುಷನಲ್ಲಿ ಅನೇಕ ಜೀವಿಗಳು ಜಗತ್ತು ತೋರಿದುವೆಂಬ ಭಾವವು. ಯಥಾ ಸುದೀಪ್ತ ಸ್ತವ ಕಾದಿಸುಲಿಂಗ ಸಹಸ್ರಶ್ಯ ಪ್ರಭವಂತೆ ಸ್ವರೂಪ ತದಾ ಕ್ಷರಾದಿ ವಿದ್ಯೆ ಸೋಮ್ಯ ದಾವ ಪ್ರಜಾಯತೆ ತಜ್ಜವಾಪಿ ಎಂಬ ಶ್ರುತಿಯು ಉಂಟು. ಈ ಶ್ರುತಿ ಅರ್ಥವನ್ನೇ ಇದರಲ್ಲಿ ಹೇಳಿದ್ದಾರೆ. ಅಂದರೆ ವ್ಯಾಪಕವಾದ ಒಂದು ಆಕಾಶವೇ ಪರಿಚಿನ್ನಗಳಾಗಿ ಘಟಾದಿ ಉಪಾದಿಗಳಿಂದ ಅನೇಕ ಆಕಾಶಗಳು ಉತ್ಪನ್ನವಾಗಿ ತೋರುವಂತೆ. ನೋಡ್ರಿ, ಈಗ ಒಂದು ಸಾವಿರಾರು ಕೊಡ ತುಂಬಿದಲ್ಲಿ ಆಕಾಶ, ಅದು ಸೂರ್ಯ ಹೆಂಗ ತೋರ್ತಾನ ಹಂಗ ಆದ ಕಲ್ಪಿತ ಪುರುಷ ಅಂತ ಹೇಳ್ತಾರೆ. ಇಲ್ಲಿ ವ್ಯಾಪಕವಾದ ಒಂದು ಆಕಾಶವೇ ಪರಿಚಿನ್ನಗಳಾದ ಘಟಾದಿ ಉಪಾದಿಗಳಿಂದ ಅನೇಕ ಆಕಾಶಗಳು ಉತ್ಪನ್ನವಾಗಿ ತೋರಿದಂತೆ ಉಪಾದಿಗಳು ನಾಶವಾಗುವುದರಿಂದ ಅನೇಕತ್ವವು ನಾಶವಾಗಿ ಹೋಗುತ್ತವೆ. ನೋಡ್ರಿ, ಕೊಡದಾಗಳ ನೀರೆಲ್ಲ ಚೆಲ್ಲಿ ಬಿಡುದು, ಎಲ್ಲಿ ಕಾಣ್ತದ? ಪ್ರತಿಬಿಂಬ ಕಾಣೋದಿಲ್ಲ. ಅಲ್ಲಿ ಇರೋದು ಒಂದೇ ಆದ ಆಕಾಶ, ಸಾವಿರಾರು ಆಕಾಶ ಕಾಣಕತ್ತೇವು ನೀರಿನಾಗ. ಓಸ್ ನೀರು ಚೆಲ್ಲಿ ಬಿಡ್ರಿ, ಆಕಾಶ ಎಲ್ಲಿ ಅದ? ಒಂದೇ ಆಕಾಶನೇ. ಉಪಾದಿಗಳು ನಾಶವಾಗುವುದರಿಂದ ಅನೇಕತ್ವವು ನಾಶವಾಗಿ ಹೋಗುತ್ತದೆ. ಯೋಗ ಹಾಗೆ ಏಕನಾದ ಕಲ್ಪಿತ ಪುರುಷನು ಉಪಾದಿಗಳಾದ ಅನೇಕ ದೇಹಾದಿಗಳಿಂದ ಅನೇಕವಾಗಿ ತೋರುತ್ತಾನೆ. ದೇಹಗಳು ನಷ್ಟವಾದರೆ ಏಕವಾಗಿಯೇ ಇರುತ್ತಾನೆ. ಉಪಾದಿಗಳಿಂದ ಇವನು ದೇಹಾದಿಗಳು ತೋರ್ತಾವ. ದೇಹಗಳು ನಾಷ್ಟ ಆದ್ಮೇಲೆ ಏನಾನ? ಅವನು ಒಬ್ಬವನೇ ಆನ. ಅಲ್ಲಿ ಜೀವ ಎಂಬವನು ಶಿವನೇ ಆನವನು. ಏಕವಾಗಿರುತ್ತಾನೆ. ಅನೇಕತ್ವವಾಗಿ ತೋರುವುದು, ಜೀವರ ಉತ್ಪತ್ತಿ ನಾಶವಾಗುವುದು ಉಪಾಧಿ ದೃಷ್ಟಿಯಿಂದಲೇ ಹೊರತು ನಿಜದಿಂದ ಇಲ್ಲೆಂಬ ಭಾವವು. ನಿಜವಾಗಿ ಇಲ್ಲೇ ಇಲ್ಲ, ಇವು ಉಪಾದಿಲಿಂದ ತೋರ್ತಾವಂತ ಹೇಳ್ತಾರ ಅವರು. ಆದ್ದರಿಂದ ಆತ್ಮರ ಭೇದವನ್ನು ಇಲ್ಲಿ ಹೇಳಿದ್ದು ಉಪಾಧಿ ಮೂಲಕ ಹೇಳಿರುತ್ತೇವೆ ಹೊರತು ಸಹಜವಲ್ಲ. ಉಪಾದಿಲಿಂದ ಹೇಳಿವಿ, ಆತ್ಮನಲ್ಲಿ ಹೇಳಕ್ಕೆ ಬರೋದಲ್ಲ ಅಂತ ಹೇಳ್ತಾರ ಅವರು. ಆತ್ಮ ಅಂಬವನು ಅವನು ನಿರಾಕಾರನ, ನಿರ್ಲೇಪನ, ನಿತ್ಯ ತೃಪ್ತ, ಹರುಸ್ವರೂಪ. ಅವನಲ್ಲಿ ಹೇಳಕ್ ಬರೋದಲ್ಲ ಅಂತ ಉಪಾಧಿ ಇಲ್ಲಿ ಕಲ್ಪಿತನಲ್ಲಿ ಹೇಳಿವ ಅಂತ ಹೇಳಿದ್ರು. ಕಲ್ಪಿತನಲ್ಲಿ ತೋರಿದ ಕಲ್ಪಿತ ಜಗತ್ತು ಭ್ರಾಂತಿಯಿಂದ ಸತ್ಯವಾಗಿ ತೋರುತ್ತದೆಂದು ಹೇಳುತ್ತಾರೆ. ಇಲ್ಲಿ ಮತ್ತೆ ಒಂದು ದೃಷ್ಟಾಂತ ಕೊಡ್ತಾರೆ ಅವರು. ಕೊರಡಿನ ಚೂರನಿಂದಾದ ಭಯಾಧಿಕ ದಿರವದು ನಿಜವೇನೆನಿಸುವಂತೆ ಪಾರಮಾರ್ಥವೆನಿಸುತ್ತಿಜವಿಂತು ಕಲ್ಪಿತ ಪುರುಷನಿಂದ ಅಂಗನೇ ಕೇಳು. ಇದು ಕಲ್ಪಿತ ಪುರುಷಂದು ನಸುಗತ್ತಲೆಯಲ್ಲಿ ಮಾರ್ಗಸ್ಥನಾಗಿ ಹೋಗುವಂತಹ ಪುರುಷನಿಗೆ ಮೋಟು ಮರವನ್ನು ಕಂಡು ಕಳ್ಳನೆಂಬ ಭ್ರಾಂತಿ ಆಯಿತು. ಅದು ಎಲ್ಲಿ ಆಯ್ತಂದ್ರೆ ನಮ್ಮಲ್ಲೇ ಉತ್ಪತ್ತಿ ಆಗ್ಯದ. ಅದು ಈಗ ನಮ್ಗೆ ಏನಾಗ್ಬೇಕಂತಂದ್ರೆ ಆ ಮೋಟು ಮರದ ಜ್ಞಾನ ಆಗ್ಬೇಕಷ್ಟೇ. ಕಳ್ಳನ ಭಯ ಹೋಗ್ಬೇಕಾದ್ರೆ ಮೋಟು ಮರದ ಜ್ಞಾನ ಆಗ್ಬೇಕು. ಆವಿನ ಭಯ ಹೋಗ್ಬೇಕಾದ್ರೆ ಅಗ್ಗದ ಜ್ಞಾನ ಆಗ್ಬೇಕು. ಬೆಳ್ಳಿ ಭ್ರಾಂತಿ ಹೋಗ್ಬೇಕಾದ್ರೆ ಕಪ್ಪೆ ಚಿಪ್ಪಿನ ಜ್ಞಾನ ಆಗ್ಬೇಕು. ಇಷ್ಟೇ ಇದು. ಯಾಕಂತಂದ್ರೆ ಅಲ್ಲಿ ಬರ್ದಾರ ನೀರ ಗುರುಳಿಯ ತೆರದಿ ಮಾಯೆ ಹೌದು.
ಇದು ಹೆಂಗದಂತಂದ್ರೆ ಕಾರ ಮಿಂಚಿನ ತೆರದಿ ತೋರಿ ನಿಮಿಷದಿ ತನುವು ನೀರ ಗುರುಳಿಯ ತೆರದಿ ಮಾಹೆ ಹೌದು. ಪಾರಮಾರ್ಥವು ಮರೆದು ಶರೀರ ಸುಖ ಕೇಳಿಸುವುದು ನೀರಿನೊಳು ಕೈ ಇಕ್ಕಿ ನೆಕ್ಕಿದಂತಿರುವುದು. ಈ ಪ್ರಪಂಚ ಹೆಂಗದಂದ್ರೆ ನೀರಿನಲ್ಲಿ ಕೈ ಇಕ್ಕಿ ನೆಕ್ಕಿದಂತಾದ್ರು ಭವಿಷ್ಯಕ್ಕೆ ತಗೊಂಡು ಕುಡಿದ್ರೆ ಎಷ್ಟು ದಾಹ ಆಡಂತದ. ಇದು ಹಂಗೆಲ್ಲ ಬರೀ ನೆಕ್ಕಿದ ಅಂತ ಆತದಂತ. ಅದಕ್ಕೆ ಇದು ಹೆಂಗಾದ್ರೆ ಬರೇ ಭ್ರಮೆ ಅಂದ್ರೆ ಇದು. ನಸುಗತ್ತಲೆಯ ಮಾರ್ಗಸ್ಥನಾಗಿ ಹೋಗುವಂತ ಪುರುಷನಿಗೆ ಮೋಟು ಮರವನ್ನು ಕಂಡು ಕಳ್ಳನೆಂಬ ಭ್ರಾಂತಿ ಆಯಿತು. ಅವನ ದೃಷ್ಟಿಗೆ ಮೋಟು ಮರದ ಜ್ಞಾನವಾಗುವವರೆಗೂ ಕಳ್ಳನ ಪ್ರತೀತಿ ನಿಜವಾಗಿಯೂ ಹೇಗೆ ತೋರುತ್ತದೆಯೋ ಹಾಗೆ ಈ ಕಲ್ಪಿತ ಪುರುಷನ ಭ್ರಾಂತಿಯಿಂದ ತೋರಿದ ಜಗತ್ತು ನಿಜ ಸ್ವರೂಪದ ಜ್ಞಾನವಾಗುವವರೆಗೆ ಸ್ವಪ್ನದಂತೆ ಕಾಣುತ್ತಿರುತ್ತದೆ. ಅದು ನೋಡು, ಇದು ಹೆಂಗ ಕಾಣ್ತದೆ ಅಂತಂದ್ರೆ ನಮ್ಮ ಸ್ವರೂಪದ ಜ್ಞಾನ ಆಗುತ್ತಾನೆ. ಇದು ಹಂಗೆ ಕಾಣದೆ ಜಗವಿದು ಪುಷಿಯೊಂದು ಮಿಗೆತೆಯದ ಆರೂಢನಿಗೆ ದ್ವಂದ್ವಾದಿ ತತಿಗಳುಂಟೆ. ನೋಡು ಅವ್ರಿಗೆ ಹೆಂಗ ಕಾಣ್ತದೆ ಅಂತಂದ್ರೆ ಸುಳ್ಳಂತ ಆಯ್ತು ಅವ್ರಿಗೆ. ನಮಗೇನ ಹೇಗದಂತಂದ್ರೆ ಇದು ನಮ್ಗೆ ಜ್ಞಾನ ಆಗತ್ತಾನೆ, ಇದು ಸತ್ಯ ಅಮ್ಮಂಗ ತೋರ್ತದ, ಆದ್ರೂ ಸತ್ಯ ಅಲ್ಲ. ಯಾವಾಗ ಮೋಟ ಬರದ ಜ್ಞಾನ ಆಯ್ತು ಅಂತಂದ್ರೆ ಕಳ್ಳನ ಭ್ರಾಂತಿ ಅಲ್ಲಿ ಹೋಗೇ ಹೋಗ್ತದ. ಅದನ್ನು ಸತ್ಯದಂತೆ ಕಾಣುತ್ತಿರುತ್ತದೆ, ಬಳಿಕ ಮಿಥ್ಯೆಯೇ ಆಗಿರುತ್ತದೆ. ಇಲ್ಲಿ ಬಳಿಕ ವೈಕಾರ್ಯದ ಅಹಂಕಾರಗಳಿಂದ ಅನೇಕ ತತ್ವಗಳು ಉತ್ಪತ್ತಿಯನ್ನು ಹೇಳಿ ಈ ಸೂತ್ರದಲ್ಲಿ ಅನ್ನ ವಿಕಾರದಿಂದ 7 ಧಾತುಗಳಾಗಿ ಕಡೆಯಲ್ಲಿ ಈ ಶರೀರವಾಗುತ್ತದೆ ಎಂದು ಹೇಳುತ್ತಾರೆ. ಒಂದು ಅನ್ನ ತಾಯಿ ತಂದೆ ಒಂದು ಉಂಡಂತ ಅನ್ನದಲ್ಲಿಂದನೇ ಸಪ್ತಧಾತುಗಳಾದವು. ಅಲ್ಲಿ ಮೊದಲು ಏರಿಲ್ಲ ನೋಡ್ರಿ. ಒಂದು ಭೂಮಿಗೆ ಯಾವಾಗ ಬಿತ್ತಂತಂದ್ರೆ ಅದು ಮೊಳಕೆ ಸೊಳಕೆ ಆಗಿ ಅದನ್ನೇ ನಾವು ಆ ಬೆಳೆನೇ ಊಟ ಮಾಡಿದ ಮೇಲೆ ಇದೆಲ್ಲ ಆಗ್ಯದ ನೋಡ್ರಿ. ತಿಳಿಯ ಅನ್ನ ರಸದೇಳು ಧಾತುವೆನಿಸಿ ಗರ್ಭದೋಳು ಜನಿಪದು ತೋರು ತನುವಿದು. ಅಂದ್ರೆ ಈ ಪ್ರತ್ಯಕ್ಷವಾಗಿ ತೋರುವ ಸ್ಥೂಲ ಶರೀರವು ಅನ್ನದ ವಿಕಾರಗಳಾದ ಸಪ್ತಧಾತುಗಳಲ್ಲಿ ಕಡೆಯಾದ ರೇತಸ್ಸಿನಿಂದ ನೋಡ್ರಿ. ಯಾಕಂದ್ರೆ ಪ್ರಪಂಚ ಅಂತಂದ್ರೆ ಎಲ್ಲಾರು ಪ್ರಪಂಚಕ್ರಿ. ಈ ಪ್ರಪಂಚ ಹೆಂಗಾಗ್ಯದ ಅಂತಂದ್ರೆ ಅದಕ್ಕಂದ್ರೆ ಇದು ಸುಳ್ಳು ಪ್ರಪಂಚ ಅಂತ. ಇದು ಸತ್ಯ ಇಲ್ಲೇ ಇಲ್ಲ. ಇದು ರೇತಸ್ಸಿನಿಂದ ಜನ್ಯವಾಗಿರುತ್ತದೆಂದು ಅಂದರೆ ರೇತಸ್ಸು ಗರ್ಭದಲ್ಲಿ ನಿಂತುಕೊಂಡು ಈ ಶರೀರ ರೂಪ ಪರಿಣಾಮವನ್ನು ಹೊಂದುತ್ತದೆ ಎಂಬ ಭಾವವು. ಸಪ್ತಧಾತುಗಳಿಗೆ ಕಾರಣವಾದ ಅನ್ನ, ಔಷಧ ಮೊದಲಾದವುಗಳನ್ನು ತೋರಿಸುತ್ತಾ ಮೂಲ ಕಾರಣಗಳಾದ ಚಿತ್ತುಗಳನ್ನು ಹೇಳುತ್ತಾರೆ. ಚಿತ್ತುಗಳಂತಂದ್ರೆ ತನ್ನ ಸ್ವರೂಪ ಅರೆಂತದ್ದು ತಿಳಿಯಂಥದ್ದು. ಪರಮನ ಸತ್ತು ಚಿತ್ತು ಎಂಬ ಎರಡವು ತಾವೇ ತರುಣೆ ಕೇಳು. ಪ್ರಕೃತಿ ಪುರುಷರೆಂದು ಪರವಿಡಿಯಂದೆ ದ್ವೈತ ಅದ್ವೈತವೆನಿಸುವಂಗೆ ದೊರೆವಾಗುವುದು ವೇದತತಿಗಳು. ಮೈತ್ರಿಯೇ ಕೇಳು. ಪರಮಾತ್ಮನ ಸತ್ತು ಜಗತ್ತಿಗೆ ಉಪದಾನ ಕಾರಣವಾದ್ದರಿಂದ ಪ್ರಕೃತಿ ಎಂದು ಹೇಳಿರುತ್ತದೆ. ಚಿತ್ತು ಜಗತ್ತಿಗೆ ನಿಮಿತ್ತ ಕಾರಣವಾದ್ದರಿಂದ ಪುರುಷನೆಂದು ಅಲ್ಲಿ. ಯಾಕಂದ್ರೆ ಅಲ್ಲಿ ವಿಚಾರ ಮಾಡಿದ್ರೆ ಅಲ್ಲಿ ಪುರುಷ ಇಲ್ಲ, ಸ್ತ್ರೀ ಇಲ್ಲ. ಅಲ್ಲಿ ನೋಡ್ರಿ, ಪುರುಷನಲ್ಲ, ನಾರಿ ಅಲ್ಲ, ಧನುಜನಲ್ಲ, ಮನುಷ್ಯನಲ್ಲ. ಅಲ್ಲಿ ಸ್ತ್ರೀಗೆ ಅಲ್ಲಿ ಆತ್ಮಗೆ ಹೆಂಗ ಹೇಳಕ್ ಬರ್ತದ? ಸುಮ್ಮನೆ ಒಂದು ರೂಪಕ ಹೆಣ್ಣು ಗಂಡ ಅಂತ ಹೇಳಿದಂಗ. ಅಲ್ಲಿ ಹೆಂಗಂದ್ರೆ ಪರಮ ಶ್ರೀ ಗುರು ಸಿದ್ಧನಾಗಿ ಬಂಧನ ಇಲ್ಲ, ಮೋಕ್ಷನೂ ಇಲ್ಲ. ಯಾಕಂತಂದ್ರೆ ಭ್ರಾಂತಿದು. ಈಗ ಉಪದೇಶ ಅಂತ ನಾವು ಹೊಂಟಿವಿ. ನಾವು ಉಪದೇಶ ಯಾವ್ದು ಕೊಟ್ರು ಗುರುಗಳು ಅಂತಂದ್ರೆ ಹೇಳ್ಕೊಂತಾನೆ ಬಂದಾರ ಅವರು. ನೋಡು, ಜೀವನಿಗೆ ಅಂತ ಜೀವಂಬವನು ಶಿವನೇ ಅನ. ಮತ್ತೆ ಇದು ಶರೀರ ಕೊಡ್ತೋದ್ರೆ ಇದು ಜಡ ಅದ. ಮತ್ತೆ ಪರಮಾತ್ಮ ಅಂತೂ ಪರಿಪೂರ್ಣ ಅನ. ಮತ್ತೆ ಯಾವ್ದಕ್ಕೆ ಉಪದೇಶ ಅಂದ್ರೆ ಇಲ್ಲಿ ಭ್ರಾಂತಿ. ಎಂತ ಗುರುವು ದೊರೆತನಮ್ಮ ಭ್ರಾಂತಿ ಎನ್ನೋಳು ಬಿಡಿಸಿದನಮ್ಮ. ಶಾಂತ ಮೂರುತಿ ಈತ ನೋಡಮ್ಮ, ಚಿಂತೆ ಎಲ್ಲವನು ಕಳೆದ ತಂಗ್ಯಮ್ಮ. ಈ ಭ್ರಾಂತಿ ಬಿಡಿಸ್ಬೇಕಾದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠನ ಅಂತ ಆ ಸದ್ಗುರುವೇ ಬೇಕಿದು. ಯಾಕಂತಂದ್ರೆ ಅಲ್ಲಿ ನೋಡ್ರಿ, ಶ್ರೀ ಗುರು ಎಂತೆಂಬ ವೈದ್ಯನೆನ್ನಯ್ಯ ಭವರೋಗಕ್ಕೆ ಔಷಧವನ್ನಿತ್ತು ಬದುಕಿಸಿದ. ಇದು ಬ್ಯಾರೆಯವ್ರಲಿಂದ ಹೋಗೋದಲ್ಲ ಅಂತಂದ್ರೆ ಅವರು ತಂದೆಲಿಂದ ಹೋಗೋದಲ್ಲ, ತಾಯಿಯಿಂದ ಹೋಗೋದಲ್ಲ, ಬಂದಲಿಂದ ಹೋಗೋದಲ್ಲ, ಬಳಗಲಿಂದ ಹೋಗೋದಲ್ಲ, ಎಂತೆಂತ MBBS ಡಾಕ್ಟರ್ಲಿಂದ ಕೂಡ ಇದು ಹೋಗೋದಲ್ಲ. ಇದು ಈ ಜನನ ಮರಣಕ್ಕೆ ಔಷಧ ಯಾರು ಕೊಡ್ತಾರಂತಂದ್ರೆ ಶ್ರೀ ಗುರು ಎಂತೆಂಬ ವೈದ್ಯನೆನ್ನಯ್ಯ ಭವರೋಗಕ್ಕೆ ಔಷಧವನ್ನಿಂತು ಬದುಕಿಸಿದ.
ಅವ್ರಿಗೆ ಗೊತ್ತಾಯ್ತು ನೋಡಿದ್ದು. ಪರಿಪಕ್ವವೆಂಬ ಮನವೆಂಬ ನಾಡಿ ಹಿಡಿದು ನೋಡಿದ್ರು ಅವರು. ಆಹಾ, ಇದು ಓದ್ತದ ಹೇಳಿ, ಇದೇನು ದೊಡ್ಡ ಸುದ್ದಿ ಅಲ್ಲ ತಮ್ಮ, ಇದಕ್ಕೆ ನಮ್ಮಲ್ಲಿ ಔಷಧ ಆದ, ನೀನು ಯಾಕೆ ಚಿಂತೆ ಮಾಡ್ತಿದ್ದು, ಆ ಔಷಧ ನಾನು ಕೊಡ್ತೇನೆ ಅಂತಂದ್ರು ಅವರು. ನೋಡ್ರಲ್ಲಿ ಏನ್ ಔಷಧ, ಘನತತ್ವಮಸಿ ಎಂಬ ಚಂದ್ರೋದಯವನೆತ್ತು ಮನನವೆಂಬುವ ಪಥ್ಯವನೇ ಇಡಿಸಿ ಮಿನುಪ ನಿಧಿ ದ್ಯಾಸದ ಉಪಚಾರದ ಮುಕ್ತಿಯಂ ಅನುಪಮ. ಅಲ್ಲಿ ಹೇಳ್ಕೊಂತ ಬಂದ್ರೆ ಅವ್ರು, ನೀನು ಇಲ್ಲೇ ಇಲ್ಲ ತಮ್ಮ, ನೀನು ಸುಮ್ಮನೆ ನೀನು ಅಂದ್ಕೊಂಡಿದ್ದಿ, ನಿನಗೆ ಜನನೆಲ್ಲ ಮರಣ ಇಲ್ಲೋ, ಎಲ್ಲೇ ಅದ ನಿನಗೆ ಜನನ ಮರಣ, ಅದೃಶ್ಯಂ ತನ್ನಷ್ಟಂ, ಯಾವತ್ತು ಓರ್ತದ ಅದು ನಾಶ ಆಗಿ ಹೋಗ್ತದೆ. ಇವತ್ತಿಲ್ಲ ನಾಶ, ಎಷ್ಟೋ ವರ್ಷಕ್ಕಾದ್ರೆ ನಾಶ ಆಗಿ ಹೋಗ್ಬೇಕದು. ಒಂದು ದಶಕಲ್ಪ ಎಷ್ಟು ದಿವ್ಸಕ್ಕಾದ್ರೆ ಅದು ನಾಶ ಆಗ್ತದೆ ನೋಡು, ನೀನಗ ನಾಶ ಇಲ್ಲ ನೋಡು ಅಂತ ಹೇಳಿದ್ರು ಅವರು. ಮರಣವೇ ಇಲ್ಲವೆಂಬ ಅಭಯವನಿತ್ತು, ನಾನು ಕೊಡ್ತೀನಿ ತಮ್ಮ ಅಭಯ ಅಂತಂದ್ರ, ನಾನು ಅಷ್ಟು ಇಡ್ತೀನಿ ನಿನ್ನ ತಲೆ ಮೇಲೆ, ನಿನಗೆ ಮರಣ ಇಲ್ಲ ಅಂತಂದ್ರು. ಮರುಕಳಿಸದು ಮುಂದಕ್ಕೆಂದಿಗೂ ನಿನಗೆನ್ನು ಮರಣವೇ ಇಲ್ಲವೆಂಬ ಅಭಯವಿತ್ತು, ಬೆರದೆ ಏಕವಾದ್ಯನೆಂಬುದು. ಅದೇ ನೋಡಿ ದಕ್ಷಿಣ ನೀನು ಕೊಡದಪ್ಪ ಗುರುವೇ, ನೀನು ತಿಳಿಸಿದಿ, ಶರಣಂಬದೇ ಪೆರತೇನುಂಟು, ಅದೊಂದೇ ದಕ್ಷಿಣ ಕೊಟ್ಟಿ ಗುರುವೇ, ನಿನಗೆ ಏನು ಕೊಡೋದತ್ತದ ಹೇಳು. ನೀನು ಕೊಟ್ರೆ ಅಲ್ಲಾರ ಸಂಪತ್ತು ಕೊಟ್ಟಿದ್ದಿ ನೀನು, ನಾನು ಕೊಟ್ರೆ ಏನು ಅರ್ಧೋಗ ಏನು ಕೊಟ್ಟು, ನಾನು ಕೊಟ್ರೆ ಏನು ಕೊಡ್ಬೇಕು, ಅದಕ್ಕೆ ಶರಣಂಬದೇ ಪೆರತೇನುಂಟು. ಮುಂದೆ ಯಾಕಂತಂದ್ರೆ ನಮ್ಗೆ, ಯಾಕಂದ್ರೆ ಇದು ಅಭ್ಯಾಸ ಬೇಕಿದು. ಮುಂದೆ ಪ್ರಭಾಣವರು ಗುರು ಹೇಳ್ತಾರೆ ಮುಂದೆ ಇದ್ರನ್ನ, ಯಾಕಂದ್ರೆ ಅರಿಯಬೇಕು ಶ್ರೀ ಗುರುಮುಖದಿಂದ ಯಾರು ಪರಶಿವನೆಂಬುದು. ಇದು ಗುರುಗಳ ಬಾಯಲ್ಲಿಂದ್ರೆ ಕೇಳ್ಬೇಕು ನಾವು. ಈಗ ನಮ್ಮಷ್ಟು ನಾವು ವಿಚಾರ ಮಾಡಿದ್ರೆ ನಮ್ಗೆ ತಿಳಿದಿಲ್ಲ ಇದು. ಗುರುಗಳ ಮುಖದಿಂದ ಇದನ್ನ ಶ್ರವಣ ಮಾಡಬೇಕು, ಮತ್ತೆ ಗ್ರಂಥಗಳು ನೋಡ್ರಿ, ಅವಾಗ ಅದು ನಮ್ಗೆ ಮನನ ಆಗ್ತದ. ಅಷ್ಟೊತ್ತನ ಮನ, ಅದಕ್ಕೆ ಗುರುಗಳ ಅರಿಯಬೇಕು ಶ್ರೀ ಗುರುಮುಖದಿಂದ. ನಾವು ನೀವು ಎಷ್ಟೋ ಜನದ ಪುಣ್ಯ ಇದು, ನಾವು ಕೇಳ್ತು ಅಂತಂದ್ರೆ ಇದನ್ನ ಕೇಳೇ ಉದ್ಧಾರ ಆಗಮ್ರಿ. ನಾವು ನೀವು ಏನ್ ಜೀವ ಇದು ಇರತಾನ, ದೇಹ ಇರಲ್ದಾನ, ಅದಕ್ಕೆ ಶರೀರ ಇರೋ ತನಕ ಅರಿತವರ ಸಂಘನೆ ಮಾಡಮ್ರಿ. ಮುಂದೆ ಗುರುಗಳು ಮಾತಾಡ್ತಾರೆ. ಇಲ್ಲಿಗೆ ನಾವು ವಿರಾಮ ಮಾಡ್ತೀವಿ. ಶಾಸ್ತ್ರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೇ ಜನಕಸ್ತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳು, ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ, ಈ ದಿನ ಶ್ರೀಮನ್ನಿಜಗುಣ ಯೋಗಿಗಳು ವಿರಚಿತವಾದ ಪರಮಾನುಭವ ಬೋಧೆ ಎನ್ನುವ ಗ್ರಂಥದ ಸೂತ್ರ 1ನೇ ಸಂಧಿಯ 10ನೇ ಸೂತ್ರ 11ನೇ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿ
ಯಾವ ಕಲ್ಪಿತ ಪುರುಷ ಅಂತ ಇಲ್ಲಿವರೆಗೂ ಏನು ಹೇಳ್ತಾ ಬಂದ್ರು ನಾವು ಕೇಳ್ತಾ ಬಂದೀವಿ. ಆ ಕಲ್ಪಿತ ಪುರುಷ ಏನು ಆದಂದ್ರೆ ಕಲ್ಪನೆ ಹೋದಾಗ ಅವನ ನಾಶ ಆಗ್ತಾನೆ ನೋಡ್ರಿ. ಕಲ್ಪನೆಯಲ್ಲಿ ಯಾವುದು ಹುಟ್ಟ್ಯದ ಕಲ್ಪನೆ ನಾಶ ಆದಾಗ ಹೋಗೋದು. ಕಲ್ಪನೆ ಎಲ್ಲಿ ಹುಟ್ಟ್ಯದ ಈಗಾಗಲೇ ಸುಗಪ್ಪ ಹೇಳಿದ್ನಲ್ಲ, ಮೋಟ ಮರದಲ್ಲಿ ಕಳ್ಳ ಹುಟ್ಟ್ಯಾನ ಅಂದ್ರೆ ಆ ಕಳ್ಳನ ಕಲ್ಪನೆ ಹೋಗ್ಬೇಕಾದ್ರೆ ಮರದ ಜ್ಞಾನ ಆಗ್ಬೇಕಂತ. ಹಗ್ಗದಲ್ಲಿ ಹಾವಿನ ಕಲ್ಪನೆ ಆಗ್ಯದ, ಕಲ್ಪನೆ ಹೋಗ್ಬೇಕಾದ್ರೆ ಹಗ್ಗದ ಜ್ಞಾನ ಆಗ್ಬೇಕು. ಅದರಂತೆ ಈ ಕಲ್ಪಿತ ಜೀವನ ಭಾವ ಆಗ್ಯದಲ್ಲ, ಈ ಕಲ್ಪಿತ ಜೀವ ಭಾವ ಹೋಗಕ್ಕಾಗಿದ್ರೆ ಅದು ಅಕಲ್ಪಿಕವಾಗಿರ್ತಕ್ಕಂಥ ನಮ್ಮ ಸ್ವರೂಪ ಸಾಕ್ಷಾತ್ಕಾರದ ಯಾವಾಗ ದೃಢತೆ ಆಗ್ತದ ಆವಾಗ ಈ ಕಲ್ಪಿತ ಹೋಗ್ತಾನೆ ನೋಡ್ರಿ. ಅವಾಗ ಯಾರು ಉಳ್ಕಂತಾರ ಅಂದ್ರೆ ಆ ಯಾವ ಶ್ರುತಿಗಳು, ವೇದಗಳು, ಆಗಮ, ಉಪನಿಷತ್ತುಗಳು, ಸಂತ ಶಾಂತ ಶರಣ ಮುನಿಗಳು ಯಾವುದನ್ನ ಆತ್ಮ, ಪರಮಾತ್ಮ, ಬ್ರಹ್ಮ, ದೇವರಂತ ತಿಳ್ಕೊಂಡವ್ರ ಅದರ ಜ್ಞಾನ ಆವತ್ತು ನಮಗಾಗ್ತದೆ. ಹಾಗಾಗಿ ಈ ಕಲ್ಪಿತ ಪುರುಷನಿಂದ ಏನೇನಾದವು ಅಂದ್ರೆ ಬೀಜವೇ ವೃಕ್ಷವ, ಆ ಬೀಜವ ಮೂವಾದವೋ ಈ ಜಗತ್ ಜೀವರೂಪಿತವಾಗಿ ರಾಜಿಸುತ್ತಿರ್ಪ ಅನಂತ ಕಲ್ಪಿತನು ಜಗದ್ಬೀಜ ಭಾವಾನ್ವಿತ ಅದರಿಂದೆ ಅಂತ ಇಲ್ಲಿ ಹೇಳ್ತಾ ಬಂದರು. ಒಂದೇ ಬೀಜದಲ್ಲಿ ಯಾವ 3 ಪ್ರಕಾರ, ಅದೇ ರೀತಿ ಒಬ್ಬ ಬ್ರಹ್ಮನಲ್ಲಿ, ಆತ್ಮನಲ್ಲಿ ಕಲ್ಪಿತವಾಗಿ ತೋರುವಂಥ ಶಿವ, ಜೀವ, ಜಗತ್ತನ್ನುವ ಭೇದ ನೋಡ್ರಿ. ಯಾವ ಭೇದ ಅಂದ್ರೆ ಈ ದೊಡ್ಡ ಭೇದ ಅಂತ. ಶಿವ ಬೇರೆ, ಜೀವ ಬೇರೆ, ಜಗತ್ತು ಬೇರೆ ಅನ್ನುವಂಥದ್ದು ದೊಡ್ಡ ಭೇದ. ಈ ಸಣ್ಣ ಭೇದದಿಂದ ಇದು ನಾಶ ಆಗೋದಿಲ್ಲ. ಸಣ್ಣ ಶಾಸ್ತ್ರದಿಂದ ಹೋಗೋದಲ್ಲ ಇದು ವೇದಾಂತದಿಂದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದ ಮತ್ತು ಪ್ರಬಲವಾದ ಶ್ರುತಿ ವಾಕ್ಯದಿಂದ ಶ್ರವಣ ಬಲ, ಮನನ ಬಲ, ನಿಧಿಧ್ಯಾಸದ ಬಲ ಯಾವಾಗ ಆಗ್ತದೋ ಆವಾಗ ಮಾತ್ರ ಈ ಕಲ್ಪಿತ ತೋರಿದಂತ ಹೋಗ್ತಾವ ನೋಡ್ರಿ. ಯಾಕ ನಿಜದ ಭಾವ ಗೊತ್ತಾಗ್ತದ. ನಿಜದ ಭಾವ ಗೊತ್ತಾಗಬೇಕಾದ್ರೆ 3-4 ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಬೇಕು, ಅದಕ್ಕೆ ವೇದಾಂತದ ಶಾಸ್ತ್ರ ಬೇಕು, ಮತ್ತು ಅದರಿಂದ ಪಡೆದಂಥ ಶ್ರವಣ, ಮನನ, ನಿಧಿಧ್ಯಾಸನ. ಇವು ಯಾವಾಗ ಆಗ್ತದ ಆವಾಗ ಹೋಗ್ತದ. ಹಾಗಾಗಿ ಈ ಶಿವ, ಜೀವ, ಜಗತ್ತು ಅನ್ನೋದು ಎಲ್ಲಿದೆ ಅಂತಂದ್ರೆ ಬರೀ ಕಲ್ಪನೆಯಲ್ಲಿದೆ ಅಂತ. ಕಳ್ಳ ಕಲ್ಪನೆಯಲ್ಲಿ ಆದ, ಬೆಳ್ಳಿ ಕಲ್ಪನೆಯಲ್ಲಿ ಆದ, ಅದರಂತೆ ಹಾವು ಕಲ್ಪನೆಯಲ್ಲಿ ಹೇಗಿದೆಯೋ ಅದರಂತೆ ನಿನ್ನಲ್ಲಿ ಕಲ್ಪನೆಯಲ್ಲಿ ಶಿವ, ಜೀವ, ಜಗತ್ತಾದಂದ್ರು ನಿನ್ನ ಕಲ್ಪನೆಯಲ್ಲಿ ಅಂದಾಗ ನಾವು ತಿಳ್ಕೋಬೇಕು ನಮ್ಮ ಸ್ವರೂಪ ಎಷ್ಟು ದೊಡ್ಡದಾದಂತ, ಎಷ್ಟು ದೊಡ್ಡದಾದ. ಮೊನ್ನೆ ಆಕಾಶದ ಒಂದು ದೃಷ್ಟಾಂತ ಪ್ರಮಾಣ ಲಕ್ಷಣವನ್ನು ಹೇಳುವಾಗ ಹೇಳಿದ್ರು ಅವರು. ಸುಸ್ಥಿರಮಾಗಿ, ಟೊಳ್ಳಾಗಿ 4-5 ಅದಕ್ಕೆ ಲಕ್ಷಣ ಹೇಳ್ಯಾರ. ಈ ಜಗತ್ತನ್ನೇ ತನ್ನಲ್ಲಿ ಇಟ್ಕೋಬೇಕಾಗಿದ್ರೆ ಆಕಾಶ ಎಷ್ಟು ದೊಡ್ಡದಾದಂತ, ಅದರಂತೆ ಈ ಆಕಾಶವನ್ನಾಗಲಿ ಇನ್ನು ಬೇರೆ ಬೇರೆ ಈಶ್ವರ ಪರಮಾತ್ಮ ಅಂತಕ್ಕಂಥ ಏನಾದಲ್ಲ, ಅವನೆಲ್ಲಕ್ಕಿಂತ ದೊಡ್ಡವನಲ್ಲ. ಅವನು ನಿನ್ನಲ್ಲಿ ಇರಬೇಕಾದ್ರೆ ನೀನೆಷ್ಟು ದೊಡ್ಡವನಿದ್ದೆ ಅಂತ. ನೀನೆಷ್ಟು ದೊಡ್ಡವನು. ಅದಕ್ಕಾಗಿ
ಇಲ್ಲಿ ಕಾದ ಕಬ್ಬಿಣದ ಒಂದು ಗಟ್ಟಿಯೊಳು ಅಗಣಿತವಾದ ಕಿಡಿಗಳು ಉದಯಿಸುವಂತೆ ಭೇದ ರೂಪಿನ ಜಗಜ್ಜೀವರ ಕಲ್ಪಿತನು ಆದನು ಊರಿನಲ್ಲಿ ಮಸಗಿ ತೋರ್ಪು ಅಂದ್ರು. ಇಲ್ಲೊಂದು ದೃಷ್ಟಾಂತ ಕೊಡ್ತಾರೆ. ಕಾದ ಕಬ್ಬಿಣ ಲೋಹದ ಗಟ್ಟಿಯೋಳು ಅಂದ್ರು. ಒಂದು ಕಬ್ಬಿಣವನ್ನ ಗಟ್ಟಿ ಇರ್ತದ, ಅದನ್ನ ಬೆಂಕಿಯಲ್ಲಿ ಕಾಸಬೇಕು. ಕೆಂಪು ಕಾದ ಆ ಗಟ್ಟಿಯಿಂದ ಅನೇಕ ಸಾವಿರಾರು ಕಿಡಿಗಳು ಬರ್ತಾವ. ಸಾವಿರಾರು ನೂರಾರು ಕಿಡಿಗಳು ಬರ್ತಾವಿಲ್ಲ. ಅವು ಹೆಂಗ ಬರ್ತಾವ್ರಿ ಅಂದ್ರೆ, ಒಂದು ಏಟು ನೀವು ಸುತ್ತಿ ತಾಂಡ ಹೊಡೆದ ತಕ್ಷಣ ಅದ್ರಲ್ಲಿ ನೂರಾರು ಏನು ಬರ್ತಾವಂದ್ರೆ ಆ ಒಂದು ಕಿಡಿ ಬರ್ತಾವ. ಒಂದೇ ಸಲಕ್ಕ ನೂರಾರು ಕಿಡಿ. ಅದರಂತೆ ಒಬ್ಬ ಕಲ್ಪಿತ ಜೀವನಲ್ಲಿ ಅನೇಕ ಜೀವಿಗಳು ಜಗತ್ತು ತೋರುವು ಎಂಬ ಭಾವ ಅಂತ. ಕಬ್ಬಿಣದ ಗಟ್ಟಿ ಒಂದಾದ ನೂರಾವಲ್ಲಿ, ಒಂದರಲ್ಲೇ ನೂರಾರು ಸಾವಿರಾರು ಕಿಡಿಗಳು ಬಂದು ಉತ್ಪನ್ನ ಆಗಿವಿಲ್ಲ, ಹುಟ್ಟವಿಲ್ಲ, ಅಲ್ಲಿ ಹುಟ್ಟ್ಯಾವ. ಮತ್ತೆ ಅವು ನಡುವ ಮಧ್ಯದಲ್ಲಿ ಕಿಡಿ ಕಾಣ್ತಾವ. ಆ ಕಿಡಿಗಳು ಯಾವ ಸ್ವರೂಪ ಅಂದ್ರೆ ಕಬ್ಬಿಣ ಸ್ವರೂಪನೇ ಇರ್ತಾವ. ಕಬ್ಬಿಣ ಇರ್ತಾವಿಲ್ಲ, ಕಬ್ಬಿಣ ಸ್ವರೂಪ ಆಗೇನೆ ಉತ್ಪನ್ನ ಆಗ್ಯಾವ, ಕಬ್ಬಿಣ ಬಿಟ್ಟು ಉತ್ಪನ್ನ ಆಗಿಲ್ಲ. ಅದರಂತೆ ಇಲ್ಲಿ ಕಲ್ಪಿತ ಪುರುಷನಲ್ಲಿ ಅನೇಕ ಜೀವ ಜಗತ್ತುಗಳು ತೋರಿದ್ರು ಕೂಡ ಕಲ್ಪಿತನ ಸ್ವರೂಪ ಅಂತ ತಿಳ್ಕೊ. ಕಲ್ಪಿತ ಸ್ವರೂಪ ಇರಬೇಕಲ್ಲ. ಹಾಗಾಗಿ ಇಲ್ಲಿ ಅನಂತ ಪ್ರಮಾಣದಿಂದ ವಿಚಾರ ಮಾಡಿದಾಗ ವ್ಯಾಪಕವಾದ ಒಂದು ಆಕಾಶವೇ ಪರಿಚ್ಛಿನ್ನಗಳಾದ ಘಟಾದಿ ಉಪಾದಿಗಳಿಂದ ಅನೇಕ ಆಕಾಶಗಳು ಉತ್ಪನ್ನವಾಗಿವೆ. ಅಂದ್ರೆ ಇದು ಹೇಗೆ ಹುಡ್ತಾವ ಅಂದ್ರೆ ಒಂದೇ ದೃಷ್ಟಾಂತ ಭಾಳ ಸಲ ಕೇಳಿರಿ. ಆಕಾಶದೊಳಿರುವ ಚಂದ್ರನೊಬ್ಬನೇ ಜಲ ತುಂಬಿದ ಕುಂಭದೊಳು ಕುಂಬಿಸಿ ಅನೇಕ ಚಂದ್ರಮರು ತೋರಿದಂತೆ. 1000 ಕೊಡಗಳನ್ನು ಇಟ್ಟಿವಿ ನಾವು. 1000 ಕೊಡ, 1000 ಕೊಡದಲ್ಲಿ ಜಲ ತುಂಬಿದ ನೀರು ಹಾಕಿದ ಕೊಡ. ಆಕಾಶದ ಮೇಲೆ ಒಬ್ಬ ಸೂರ್ಯ ಚಂದ್ರ ಇಲ್ಲ. ಕೆಳಗೆ ನೋಡು ಕೊಡದಲ್ಲಿ ಎಷ್ಟು ಕೊಡ ಅವ, ಅಷ್ಟು ಸೂರ್ಯ ಚಂದ್ರ ಕಾಣ್ತಾರೆ. ಅಷ್ಟು ಮಂದಿ ಯಾರೇನಲ್ಲಿ ಇಲ್ಲ. ಇಲ್ಲಂದ್ರೆ ಇಲ್ಲಿ ಹೆಂಗ್ ತೋರ್ತಾರ. ಇದಕ್ಕೇನು ಕಾರಣ ಅಂದ್ರೆ ಉಪಾಧಿಗಳೇ ಕಾರಣ ಅಂತ. ಉಪಾಧಿ ಕಾರಣ ಅದ್ರಾಗ. ಮತ್ತೆ ಅದ್ರಾಗ 1000 ಚಂದ್ರರ ಅಂದ್ರೆ ಒಂದು ಕೊಡ ಹೊಡಿತು ಅಂದ್ರೆ ಒಂದು ಕಡಿಮೆ ಆಯ್ತಿಲ್ಲ, ಒಂದು ಕಡಿಮೆ ಆಗತ್ತೆ. ಮತ್ತು 100 ಕೊಡ ಹೊಡೆದ್ರು 1000ದಲ್ಲಿ 900 ಉಳ್ಕಂತಾವ. ಅವು ಎಲ್ಲಿ ಹೋದವು? ಅವು ಎಲ್ಲಿ ಹೋಗಿ ಸೇರಿದವು ಅಂದ್ರೆ ಮೂಲ ಬಿಂಬದಲ್ಲೇ ಹೋಗಿ ಸೇರ್ತಾವ. ಇಲ್ಲಿ ಹೊರಗಿದ್ದು ಇಲ್ಲಿ ತೋರಿದು ಹುಡುಕಾಡ ಸಿಗ್ತವೇನ್ರಲ್ಲಿ. ಅಲ್ಲಿದ್ದು ಎಲ್ಲಿಗೆ ಹೋದವು ಅಂದ್ರೆ ಮೂಲ ಏನು ಬಿಂಬ ಅದಲ್ಲ, ಆ ಬಿಂಬದಲ್ಲೇ ಹೋಗಿ ಸೇರ್ತಾವ. ಬೇರೆ ಕಡೆ ಹೋಗಕ್ಕೆ ಬರಂಗಿಲ್ಲ, ದಾರಿನಿಲ್ಲ. ಹಾಗಾಗಿ ಆಕಾಶ ವ್ಯಾಪಕವಾದ ಆಕಾಶ. ಆಕಾಶ ಎಲ್ಲ ಉಪಾಧಿ ಅಂದ್ರೆ ಎಲ್ಲ ಕೊಡಗಳಲ್ಲಿ ಬಯಲಾದಿಲ್ಲ, ಎಲ್ಲ ಕೊಡದಲ್ಲಿ ಬಯಲಾದ. ಆ ಬಯಲನ್ನ ತಗೊಂಡೋಗಿ ಇನ್ನೊಂದಲ್ಲಿ ಸುರುವಿದ್ರೆ ಅದು ಸುರುವಾಗಿ ಬರ್ತದೇನು? ಬಯಲು ಸುರುವಾಗಿ ಬರಂಗಿಲ್ಲ ಅದು. ಆದ್ರೆ ಬಯಲಿಲ್ಲೇನಲ್ಲಿ ಆದ. ವ್ಯಾಪಕವಾಗಿರ್ತಕ್ಕಂಥ ಬಯಲು ಇಲ್ಲಿ ಪರಿಚ್ಛಿನ್ನ ಇಷ್ಟೇ ಬಯಲಾದವಲ್ಲ. ಕೊಡ ಇಷ್ಟಿದ್ರೆ ಇಷ್ಟೇ ಬಯಲಾಯ್ತು, ಕೊಡ ದೊಡ್ಡದಾದ್ರೆ ಇಷ್ಟೇ ದೊಡ್ಡದಾಯ್ತು. ಆ ಬಯಲಿನ ದೊಡ್ಡದು ಸಣ್ಣದು ಮಾಡದೇನು, ಬಯಲು ದೊಡ್ಡದು ಸಣ್ಣದಾಗಿದ್ದೇನಲ್ಲಿ ಹೊರಗಡೆ ಎಷ್ಟು ವ್ಯಾಪಕವಾದ ಬಯಲು ಅಷ್ಟೇ ವ್ಯಾಪಕವಾಗಿ ಈಗುನಾದ. ಆದ್ರೆ ಸಣ್ಣದ ಯಾಕೆ ಕಾಣಿಸ್ತು ಅಂದ್ರೆ ಕೊಡದ ಉಪಾಧಿಯಿಂದ. ಕೊಡ ಚಿಕ್ಕದಾದಲ್ಲ,
ಅದು ಉಪಾದಿಯಿಂದ ಅಷ್ಟೇ. ಹಾಗೆಯೇ ಉಪಾದಿಗಳು ನಾಶವಾಗುವುದರಿಂದ ಅನೇಕತ್ವವು ನಾಶವಾಗಿ ಹೋಗುತ್ತವೆ. ಉಪಾದಿಗಳು ಅನೇಕ ಇದ್ದದಕ್ಕೆ ಅನೇಕ ಚಂದ್ರ ಸೂರ್ಯರಾದ್ರಲ್ಲ, ಆ ಉಪಾದಿಗಳ ನಾಶ ಆಗೋ ತನ ಹಂಗೆ ಇರೋವೆವು. ಉಪಾಧಿ ನಾಶವಾದ ಮೇಲೆ ಮತ್ತೆ ಏಕ, ಒಬ್ಬ ಏಕ ಚಂದ್ರ ಸೂರ್ಯನಿಂದ ಅನೇಕ ಚಂದ್ರ ಸೂರ್ಯ ಆದರೂ ಎಲ್ಲಿವರೆಗೂ ಉಪಾಧಿ ಇರತ್ತಾನೆ ಹಿಂಗೆ ಇರೋರೆ. ಉಪಾಧಿ ನಾಶವಾದ ಮೇಲೆ ಅನೇಕ ಓದು ಏಕವಾಗಿರ್ತಕ್ಕಂಥ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಅದಕ್ಕೆ ಇಲ್ಲಿ ಏನು ಹೇಳ್ತಾರಂದ್ರೆ, ಈ ಅನೇಕವಾಗಿರುವಂಥ ದೇಹಗಳೇನಾವ, ಈ ದೇಹಗಳು ನಾಶ ಆದರೆ ದೇಹ ನಾಶ ಆಗಬೇಕು, ಉಪಾಧಿ ಕೊಡಬೇಕಲ್ಲ. ಅಲ್ಲಿ ಈ ದೇಹ ನಾಶ ಆದರೆ ಅಲ್ಲಿ ಇರುವಂಥ ಈಶನು ಒಬ್ಬನೇ, ಈಶ್ವರೊಬ್ಬನೇ ಅಲ್ಲ. ಅಲ್ಲಿ ಚಂದ್ರ ಸೂರ್ಯನ ಬಿಂಬ ಬಿದ್ದ, ಇಲ್ಲಿ ಪರಮಾತ್ಮನ ಬಿಂಬ ಅದ. ಪರಮಾತ್ಮ ಬಿಂಬ, ಅದು ಪ್ರತಿಬಿಂಬ ಅಲ್ಲ, ಬಿಂಬನೇ. ಉಪಾದಿಯಿಂದ ಭಿನ್ನವಾಗಿ ಕಾಣಿಸ್ತದೆ ಅಂತ ಹೇಳಿ, ಇದು ಉತ್ಪತ್ತಿ ನಾಶವಾಗುವುದು ಉಪಾದಿ ದೃಷ್ಟಿಯಿಂದಲೇ ಹೊರತು ಮುಖ್ಯವಾದ ಮಾತು ಹೇಳ್ತಾರೆ. ಇದು ನಿಜದಿಂದ ಇಲ್ಲೆಂಬ ಭಾವ. ನಿಜವಾಗಿ ಜಗತ್ತು ಶಿವ ಜೀವ ಇಲ್ಲವೇ ಇಲ್ಲ. ಉಪಾದಿಯಿಂದ ಆರಲ್ಲ, ಚಂದ್ರ ಸೂರ್ಯ ಉಪಾದಿಯಿಂದ ಆರಲ್ಲ. ಉಪಾದಿ ನಷ್ಟ ಆಗ್ಬೇಕಂತಿದ್ದು ಮತ್ತೆ ಏನನ್ನು ಮಾಡ್ಬೇಕಂತಿದ್ದು. ಇಲ್ಲಿ ಒಬ್ಬನೇ ಅಂತ ನೋಡ್ಬೇಕಾದ್ರೆ ಉಪಾದಿ ನಷ್ಟ ಆಗ್ಬೇಕು. ಮತ್ತು ನಾನೊಬ್ಬನೇ ಇದ್ದೀನಿ ಅಂತ ಅನ್ಬೇಕಾದ್ರೆ ನಿನ್ನ ಉಪಾದಿ ನಷ್ಟ ಆಗ್ಬೇಕಲ್ಲ. ಈ ದೇಹ ಉಪಾಧಿ ಹಂಗೆ ಇರಬೇಕು, ಪರಮಾತ್ಮ ದರ್ಶನ ಆಗ್ಬೇಕು, ಬ್ರಹ್ಮಾನಂದ ಆಗ್ಬೇಕಂದ್ರೆ ಹೆಂಗಾಗ್ತದ? ಭೇದ ಅಂತ. ಈ ಭೇದನೆ ಏನು ಮಾಡಿತು ಅಂದರೆ ನಮಗೆ ಅನೇಕ ರೀತಿಯ ಭ್ರಮೆಯನ್ನುಂಟು ಮಾಡಿತು. ಭ್ರಮೆ ಅವೊಂದಕ್ಕೊಂದು ಸಂಬಂಧ ಯಾವುದು ಮೊದಲು ಅಂತ ಹೇಳಕ್ ಬರಂಗಿಲ್ಲ. ಭೇದ ಮೊದಲು ಭ್ರಮೆ ಮೊದಲು ಅಂದ್ರೆ ಯಾವ್ದು ಹೇಳ್ತೈತಿ? ಅಲ್ಲಿ ತತ್ತಿ ಮಲ್ಲು, ಕೋಳಿ ಮಲ್ಲು, ಬೀಜ ಮಲ್ಲು, ಮರ ಮಲ್ಲು ಅನ್ನಂಗೆ ಆಗ್ತದ. ಯಾವುದು ಮಲ್ಲು? ಭ್ರಮೆಯಿಂದ ಭೇದ ಆಯ್ತು, ಭೇದದಿಂದ ಭ್ರಮೆ ಆಯ್ತು. ಹಾಗಾಗಿ ಮಹಾತ್ಮರು ಒಂದೇ ಮಾತು ಖಂಡನ ಮಾಡ್ತಾರ, ಬರಿಯ ಭ್ರಮೆಗಳು ಬಿದ್ದು ಕೆಡಬೇಡ ಎಲ ಮರಳೆ. ಮುಂದೇನು ಹೇಳಿದ್ರು? ಪರವಸ್ಸುವನ್ನ ಮರೆತು ಲೌಕಿಕವ ನಂಬಿ. ಸರ್ಪಭೂಷಣ ಹೇಳಿರಲಿಲ್ಲ, ಇದು ಬರೇ ಭ್ರಮೆಗಳು ಬಿದ್ದು ಕೆಡಕತ್ತೀವಿ ನಾವು. ಆ ಪರವಸ್ತುವನ್ನ ನಾವು ನೋಡಿಲ್ಲಲ್ಲ. ಅದಕ್ಕಾಗಿ ಆ ಪರವಸ್ತುವನ್ನು ಎಲ್ಲಿವರೆಗೂ ಮರ್ತೀವಿ ಅಲ್ಲಿವರೆಗೂ ಈ ಬರೇ ಭ್ರಮೆಯಲ್ಲಿ ನಾವು ಇರ್ತೀವಿ. ಆ ಪರವಸ್ತುವಿನ ಜ್ಞಾನ ಆಗಬೇಕಂತ ಈಗ ನಾವು ಕುಂತೀವಿ. ಇದು ಒಂದು ಬ್ರಹ್ಮವಿದ್ಯೆ, ಇದು ಬಾಹ್ಯವಿದ್ಯೆ ಅಲ್ಲ. ಈ ಬ್ರಹ್ಮವಿದ್ಯೆ ಇಲ್ಲದೆ ಇದು ಬ್ರಹ್ಮಜ್ಞಾನ ಆಗೋದಿಲ್ಲ. ಬಾಹ್ಯವಿದ್ಯೆ ಇಲ್ಲದೆ ಇದು ಬಾಹ್ಯವಿದ್ಯೆ ಜ್ಞಾನ ಆಗೋದಿಲ್ಲ. ಅದು ಆಗೋದಿಲ್ಲ. ಇದು ಅದೇ ಆಗೋದ್ರ ಮೇಲೆ ಇದು ಬ್ರಹ್ಮವಿದ್ಯೆ ಇಲ್ಲ ಬ್ರಹ್ಮಜ್ಞಾನ ಆಗ್ತದೇನು? ಸಾಧ್ಯನೇ ಇಲ್ಲ. ಅದಕ್ಕಾಗಿ ವಿಚಾರ ಮಾಡಂದ್ರವರು, ಕೊರಡಿನ ಚೂರನಿಂದಾದ ಭಯಾಧಿಕದ ಇರುವುದು ನಿಜವೆನಲೆ ಎನಿಸುವಂತೆ ಪರಮಾರ್ಥವೆನಿಸುತ್ತೀಯ ಜಗವಿಂತು ಕಲ್ಪಿತ ಪುರುಷನಿಂದ ಆದುದು ಅಂಗನೆ ಕೇಳೋ ಅಂದ್ರು. ಯಾರಿಂದಾಗ್ಯದ ಅಂದ್ರೆ, ಕೊರಡಿನ ಅಂದ್ರೆ ಮೋಟ ಮರದ ಕಳ್ಳನಿಂದ ಆದಂತ ಭಯ, ಭೀತಿ, ನಡುಕ ಇವೆಲ್ಲ ಆತವಲ್ಲ. ಇವೆಲ್ಲ ಇರುವುದು ಎಲ್ಲಿ ಅಂತ ವಿಚಾರ ಮಾಡಿದರೆ ಅದು ಭ್ರಮೆಯಲ್ಲಿ ಆದ ನೋಡ್ರಿ. ಭ್ರಮೆಯಲ್ಲಿ ಭಯ, ಭೀತಿ, ನಡುಕಾದಿಲ್ಲ. ಆ ಭ್ರಮೆ ಹೋದ್ಮೇಲೆ ನಿನಗಾದ ಭಯ, ಭೀತಿ, ನಡುಕ ಎಲ್ಲಿ ಹೋದವು? ಎಲ್ಲಿ ಹೋದವು? ಎಲ್ಲಿ ಭ್ರಮೆಯಲ್ಲಿ ಆಗಿದ್ದು, ಭ್ರಮೆ ಹೋದ್ಮೇಲೆ ಅದರಿಂದ ಹೋಗೇ ಬಿಟ್ವು.
ಯಾವುದರಿಂದ ಆಗ್ಯದ ಅದು ಹೋದ್ಮೇಲೆ ಹೋಗಬೇಕಲ್ಲ. ಹಾಗೆ ಸಮಾಜದಾಗ ಮಾತಾಡ್ತೀವಿ, ಏನಪ್ಪ ಸಣ್ಣ ಹುಡುಗರಿದ್ರು, ತಂದೆ ತಾಯಿ ಇದ್ರು, ತಾಯಿ ತಂದೆ ಅಚಾನಕ್ ಏನನ್ನಾದ್ರೆ ಅವ್ರಿಗೇನಂತೀವಿ ನಾವು, ಅನಾಥರಾದ್ರು ನೋಡಪ್ಪ, ಅನಾಥರಾದ್ರು ಅಂತಿಲ್ಲ. ಯಾಕಂದ್ರೆ ತಂದೆ ತಾಯಿ ಹೋದ್ಮೇಲೆ ಮಕ್ಕಳ ಗತಿ ಏನಂತ ಹೋಗ್ತಾರಂತ ವಿಚಾರ ಸಾಮಾನ್ಯ ಮಾಡ್ತೀವಿ. ಅದಂತೆ ಈ ಭ್ರಮೆ ಹೋಗಬೇಕಾದ್ರೂ ಕೂಡ ನಾವು ವಿಚಾರ ಮಾಡಿ ನೋಡಬೇಕು. ಪಾರಮಾರ್ಥವೆನಿಸುತ್ತಾ ಈ ಜಗವೆಂತು. ಇವು ಪಾರಮಾರ್ಥಿಕ ಸತ್ತ ಬೇರೆ, ವ್ಯವಹಾರಿಕ ಸತ್ತ ಬೇರೆ, ಬೇರೆ ಬೇರೆ ಸತ್ತಗಳವ. ಆದರೆ ಇಲ್ಲಿ ಪಾರಮಾರ್ಥಿಕ ಸತ್ತ ಅನ್ನುವಂಥದ್ದು ಇದು ಒಂದೇ ಸತ್ಯ. ಇದರ ಜೊತೆಯಲ್ಲಿ ಅವು ಇದ್ದವು ಕೂಡ ಇದ್ರೂ ಅವೆಲ್ಲ ಮಿಥ್ಯ ಅಂದ್ರು, ಇರೋದೊಂದೇ. ಹೀಗೆ ಆದರೂ ಕೂಡ ಅವನ ದೃಷ್ಟಿಗೆ ಮೂಟ ಮರದ ಜ್ಞಾನವಾಗುವವರೆಗೂ ಕಳ್ಳನ ಪ್ರತೀತಿರುವುದು. ಯಾವ ಜ್ಞಾನ ಆಗ್ತಾನ? ಪರವಸ್ತುವಿನ ಜ್ಞಾನ ಆಗತನ ಭ್ರಮೆ ಆತಂತಿಡುಗರು. ಪರವಸ್ತುವಿನ ಜ್ಞಾನ ಆಗುವವರೆಗೂ ಭ್ರಮೆ ಇರೋದೆ. ಯಾವಾಗ ಪರವಸ್ತುವಿನ ಸ್ವರೂಪ ಸಾಕ್ಷಾತ್ಕಾರದ ಜ್ಞಾನ ಯಾವಾಗ ಆಯ್ತು, ಅವಾಗ ಇರೋದಿಲ್ಲ ಅಂತ ಅರ್ಥ ಆಯ್ತಲ್ಲ, ಅವಾಗ ಇರೋದಿಲ್ಲ. ಹಾಗಾಗಿ ಕಲ್ಪಿತ ಪುರುಷನ ಭ್ರಾಂತಿಯಿಂದ ತೋರಿದ ಜಗತ್ತು, ಅವನ ಭ್ರಾಂತಿಯಿಂದ ತೋರಿದಿಲ್ಲ. ಅದರಿಂದ ಅವನಿಗೆ ತನ್ನ ನಿಜ ಸ್ವರೂಪದ ಜ್ಞಾನ ಆಗುವವರೆಗೂ ಸತ್ಯದಂತೆ ಕಾಣುತ್ತದೆ. ಜಗತ್ತು ಸತ್ಯ, ಜೀವನು ಸತ್ಯ, ಈಶ್ವರನು ಸತ್ಯ, ಇವು ಮೂವರು ಸತ್ಯ ಅಂತ ಅನಿಸ್ತದ. ಆದ್ರೆ ನಿನ್ನ ಸ್ವರೂಪ ಜ್ಞಾನ ಆದಾಗ ಇವು ಮಿಥ್ಯ ಆಗ್ತವ. ಹಾಗೆ ಇಲ್ಲಿ ಬಾಹ್ಯಾದಿ ಕರ್ಣ ಉತ್ಪತ್ತಿ ನಿರೂಪಣೆ ಸೂತ್ರ 10ಕ್ಕೆ ಪದ 99ಕ್ಕೆ ಈ ಸೂತ್ರ ಮುಗಿತು. ಮುಂದ ಯಾವ ಅಹಂಕಾರಾದಿಗಳು ಏಕೆ ಅಂತ ಬಂದರಲ್ಲ, ಅವುಗಳಿಂದ ಅನೇಕ 25 ತತ್ವ ಆಗ್ಯಾವಂತ ಹಿಂದೆ ಹೋಗ್ಯಾವ. ಈ ಸೂತ್ರದಲ್ಲಿ ಏನಾಗ್ತಾವ ಅಂದ್ರೆ ನಮ್ಮ ಸಮೀಪ ತಂದ್ರು. ನಮ್ಮ ಸಮೀಪ ನನಗೆ ಎಲ್ಲಿ ಭ್ರಮೆ ಆಗ್ಯದ ಅಲ್ಲಿಯೇ ನನಗೆ ಜ್ಞಾನ ಆಗಬೇಕು. ಹಾವಿನಲ್ಲಿ ಭ್ರಮೆ ಆಗ್ಯದಲ್ಲ, ಹಗ್ಗದಲ್ಲಿ ಹಾವಿನ ಭ್ರಮೆ ಆಗ್ಯದ, ಅದು ಹಗ್ಗದಲ್ಲಿ ಆಗ್ಯದ ಭ್ರಮೆ. ಹಗ್ಗದ ಜ್ಞಾನ ಆದ್ರೆ ಮುಗೀತು, ಹೌದಿಲ್ಲ? ಕಳ್ಳನ ಭ್ರಮೆ ಎಲ್ಲಿ ಆಗ್ಯದ? ಮರದಲ್ಲಿ ಆಗ್ಯದ. ಮರದ ಜ್ಞಾನ ಆದ್ರೆ ಮುಗೀತು, ಹೋಯ್ತು. ನಮಗೆ ಇಷ್ಟೇ ಭ್ರಮೆ ಆಗಿದ್ರೆ ಮಹಾತ್ಮರು ಇಷ್ಟೆಲ್ಲ ಹೇಳಕತ್ತಿದ್ದಿಲ್ಲ, ಹೇಳುವ ಅವಶ್ಯಕತೆ ಇದ್ದಿಲ್ಲ. ನಮಗೆ ಎಲ್ಲಿ ಭ್ರಮೆ ಆಗ್ಯದ ಅಂದ್ರೆ ದೇಹದ ಮೇಲೆ ಭ್ರಮೆ ಆಗ್ಯದ ನೋಡ್ರಿ. ದೇಹದ ಮೇಲೆ ಆಗಿದಿಲ್ಲ. ಯಾರಿಗಾಗಿಲ್ಲ ಭ್ರಮೆ? ಜ್ಞಾನಿಗಳನ್ನು ಬಿಟ್ಟು ವಿಚಾರ ಮಾಡಬೇಕು. ಆತ್ಮಜ್ಞಾನಿಗಳಿಗೆ, ಸಾಧಕರಿಗೆ, ಮುಮುಕ್ಷುಗಳಿಗೆ ಕಡಿಮೆ ಆಕ್ಯಾಂತ ಹೋಗ್ತದ. ಪೂರ್ಣ ಜ್ಞಾನದಾಗ ಅವರು ಕೂಡ ನೀವು ಜ್ಞಾನಿಗಳಂತೆ ದೇಹ ಭ್ರಮೆಯನ್ನು ಬಿಡಬಹುದಿಲ್ಲ ಅಂತಲ್ಲ. ಅದಕ್ಕೆ ಈಗ ದೇಹದ ಮೇಲೆ ಬಹಳ ಭ್ರಮೆ ಆದಲ್ಲ ಎಲ್ಲರಿಗೆ. ಆ ದೇಹ ಹೇಗಾಗ್ಯದ ಅಂತ ಹೇಳಕೊಂಟಾರ. ಈಗ ದೇಹದ ಮೇಲೆ ಯಾಕಾಯ್ತು ಭ್ರಮೆ ನಿನಗ? ಹಗ್ಗದಲ್ಲೇ ಯಾಕಾಯ್ತಪ್ಪ ಹಾವಿನ ಭ್ರಮೆ? ಅದರಂತೆ ಇಲ್ಲಿ ತಿಳಿ ಅನ್ನ ರಸ 7 ಧಾತುವೆನಿಸಿ ಗರ್ಭದೊಳು ಜನಿಪದು ತೋರತನವಿದು ಅಂದ್ರು. ಸ್ಥೂಲ ಶರೀರ ಅಂದ್ರಷ್ಟೇ, ತನು ಅಂದ್ರಷ್ಟೇ. ಇದಕ್ಕೆ ತೋರತನು ಅಂತ ಯಾಕೆ ಹೇಳಿದ್ರು? ಇದ್ರ 3 ಶರೀರ: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಇಲ್ಲಿ ಕಾರಣದ ಶರೀರ ಹೇಳಕತ್ತಿಲ್ಲ, ಸೂಕ್ಷ್ಮ ಶರೀರದ ಹೇಳಕತ್ತಿಲ್ಲ. ನಮ್ಮೆಲ್ಲರಿಗೆ ನಂದು ನಿಮಗ, ನಿಂದ ನಮಗ ಕಾಣುವಂತ ಶರೀರ ಆದಲ್ಲ. ನಿಮ್ಮ ಶರೀರ ನನಗೆ ಕಾಣ್ತದ, ನಮ್ಮ ದೇಹ ನಿಮಗೆ ಕಾಣ್ತದ. ಈ ದೇಹದ ಮೇಲೆ ಭ್ರಮೆ ಏನದಲ್ಲ, ಇದು ದೊಡ್ಡ ಭ್ರಮೆ. ಇದು
ಇದು ಎಂಥದ್ದಂದ್ರೆ ಜಗತ್ತಿನ ಎಂಥವ್ರನ್ನು ಕೂಡ ಈ ದೇಹ ಭ್ರಮೆಯಲ್ಲೇ ಬಿದ್ದು ಒದ್ದಾಡಂಗೆ ಮಾಡೋದು. ಇಷ್ಟು ಮಂದಿ ರಾಜರಿರಲಿ, ರಾಜಕುಮಾರಿ ಇರಲಿ, ಮನೆಯಲ್ಲಿ ಮಗಳೇ ಇರಲಿ, ಮಗ ಇರಲಿ, ಎಷ್ಟು ಮಂದಿನ ನಾವು ಒಂದು ಸಂದರ್ಭದಲ್ಲಿ ಮದುವೆ ಆಗ್ಬೇಕಂತ ಇಚ್ಛೆ ಪ್ರಯತ್ನ ಮಾಡಿದ್ರು ಕೂಡ ಒಬ್ಬ ವ್ಯಕ್ತಿ ಎಷ್ಟೋ ಕನ್ಯೆಗಳನ್ನು ನೋಡ್ತಾನ, ಒಬ್ಬ ಕನ್ಯಾಮಣಿ ಎಷ್ಟೋ ವರಗಳನ್ನು ನೋಡ್ತಾಳ. ಆಕೆ ಏನು ನೋಡಿಲ್ಲ ಅಂತ, ಒಳಗಿನ ಗುಣ ಕಂಡವೋ, ಆತನ ಸದ್ಗುಣ ಕಂಡವೋ, ದುರ್ಗುಣ ಕಂಡವೋ, ಆತನ ಏನನ್ನ ಕಂಡದೇನಲ್ಲಿ ಏನು ಕಂಡಿಲ್ಲ, ಬರೀ ಸ್ಥೂಲ ದೇಹವನ್ನು ನೋಡಿ ಅಂದಾಗ ಇದರಲ್ಲಿ ಎಷ್ಟು ಆಕರ್ಷಣ ಶಕ್ತಿ ಇದೆ ಅಂತ ತಿಳ್ಕರಿ. ಎಷ್ಟು ಆಕರ್ಷಣ, ಸಾಮಾನ್ಯ ಅಲ್ಲದು. ಅನ್ನ ರಸವು ಅಂದ್ರು, ಅನ್ನದ ರಸ, ಅನ್ನದಿಂದ ಆಗಿಲ್ಲ ದೇಹ, ಅನ್ನದ ರಸ ಅಂತಿಟ್ಟಾರ. ಅನ್ನದಿಂದ ದೇಹ ಆಗ್ತಿತ್ತಂದ್ರೆ ಮನೆಯಲ್ಲಿ ಮಾಡಿಟ್ಟ ಗಡಿಗೆಯಲ್ಲಿ ದೇಹ ಆಗಬೇಕಾಗಿತ್ತು. ಗಡಿಗೆ ಮಾಡಿಡ್ತೀವಿಲ್ಲ, ಮತ್ತೆ ಹೆಚ್ಚಾದ ಎಲೆನ ಅಲ್ಲಿ ಬಿಟ್ಟಾಗ್ತೀವಿ, ಅದರ ಹುಟ್ಟಬೇಕಾಗಿತ್ತಲ್ಲ, ಆಗೋದಿಲ್ಲ. ಪರಮಾತ್ಮನ ವಿಚಿತ್ರವಾದ ಒಂದು ವ್ಯವಸ್ಥೆ ಸೂತ್ರ ಅದ. ಆ ಅನ್ನರಸ 7 ಧಾತುಗಳು ಅಂತ ಇಲ್ಲಿ ಬರ್ತಾರೆ. ಅವು ಗರ್ಭದಲ್ಲಿ ಜನಿಪವು. ಒಂದು ಎಲ್ಲಿ ಹುಟ್ಟುತ್ತಾವ ಧಾತುಗಳು? ಸ್ಥೂಲ ದೇಹದ ಹೊರಗೆಲ್ಲ, ಸ್ಥೂಲ ದೇಹದ ಒಳಗೆ ಹುಡ್ತಾವ ಧಾತುಗಳು. ಅದು ಹೇಗೆ ಅಂದ್ರೆ, ನಾವು ಇವತ್ತು ಊಟ ಮಾಡಿದ ಅನ್ನ, ಅದು ಏನೇ ಇರಲಿ, ಊಟ ಮಾಡಿದ ಅನ್ನ 7 ದಿನಕ್ಕೆ ಅದು ಏನಾಗ್ತದಂದ್ರೆ ರಸ ಆಗ್ತದೆ. ರಸ ಇವತ್ತು ಉಂಡದ್ದು ಇವತ್ತೇ ಆಗೋದಿಲ್ಲ, 7 ದಿನ ಬೇಕಂತಾರ. ಆ 7 ದಿನದಲ್ಲಿ 80 ಹನಿಯಷ್ಟು ಫಿಲ್ಟರ್ ಆದ ರಸ ಆಗ್ತದೆ. ರಸ, ಆ ರಸ ತಾಯಿ ಗರ್ಭದಲ್ಲಿ ಆಗ್ತದ, ಜಠರದಲ್ಲಿ, ಪುರುಷನ ಜಠರದಲ್ಲಿ ಆಗ್ತದೆ. ಊಟ ಮಾಡಿದ್ದು ಒಂದೇ ಗಡಿಯಲ್ಲಿ ಮಾಡಿದ ಅನ್ನ ಆಕೆನೂ ಉಣ್ತಾಳ, ಈತನು ಉಣ್ತಾನ. 7 ದಿನದಲ್ಲಿ 80 ಹನಿ ರಕ್ತ ಉತ್ಪತ್ತಿ ಆಗ್ತಂದು ಬರೀತಾರೆ. 80 ಹನಿ ರಕ್ತ. ಆ 80 ಹನಿ ರಕ್ತ ಆಯಿತು ಅಂದ್ರೆ ಆ 80 ಹನಿ ರಕ್ತದಲ್ಲಿ 1 ಹನಿಯಷ್ಟು ವೀರ್ಯ ತಯಾರಾಗುತ್ತಂತ. ಎಷ್ಟು ವಿಚಾರ ಮಾಡಿ ಬರ್ದಾರ ಅವರು. 1 ಹನಿ ಅಲ್ಲ, 80 ಹನಿ ಆಗದ್ರ 1 ಹನಿ. ಅದಕ್ಕಾಗಿ ಮಹಾತ್ಮರು ಏನ್ ಹೇಳಿದ್ರು, ಇದು ಏನದ ವೀರ್ಯ ಅನ್ನುವಂಥದ್ದು ಬಹಳ ದೇಹಕ್ಕೆ ಪಟುತ್ವವನ್ನು ತಂದು ಕೊಡೋದು ಅದೇ, ನಾವು ಅನ್ನ ಅಲ್ಲ. ಒಬ್ಬೊಬ್ರು ಇಷ್ಟಿಷ್ಟು ಅನ್ನ ತಿಂತಾರ, ದವಾಖಾನೆಗೆ ಗೊತ್ತಾರೆ ಸೀರೆ, ಅದು ಸಂಬಂಧ ಅಲ್ಲ. ಅದು ಅದಕ್ಕೆ ರತನ್ ಕೋ ಜತನ್ ಕರೋ, ವಕ್ತ್ ಫರ್ ಖರ್ಚು ಕರೋ ಬಸವಾನಂದ ಹೇಳ್ತಿದ್ರು. ಈ ವೀರ್ಯ ಅನ್ನೋಂಥದ್ದು ಬಹಳ ಕಷ್ಟಪಟ್ಟು ತಯಾರಾಗ್ತದೆ. 1 ಹನಿ ಆಗ್ಬೇಕಾದ್ರೆ ಇಷ್ಟು ಕಷ್ಟ ಅದ. ಅದಕ್ಕಾಗಿ ನೀನು ಯಾವುದೇ ವ್ಯರ್ಥವಾಗಿ ಅದನ್ನ ಬಳಸಕ್ಕೆ ಹೋಗ್ಬೇಡಂದ್ರು. ಮನಸ್ಸಿಗೆ ಬಂದಂಗ ಕಾಮದೃಷ್ಟಿಯಿಂದ ಅದನ್ನ ಬಳಸ್ತಾ ಹೋದಂಗೆಲ್ಲ ಏನಾಗ್ತದ, ಶರೀರ ಕ್ಷೀಣ ಹಾಕ್ಯಂತ ಹೋಗ್ತದ. ಇವು ರತ್ನ ಇದ್ದಂಗ ಅಂದ್ರು, ರತ್ನ ಅಂದರ ಅಷ್ಟು ಕಿಮ್ಮತ್ತಾದಂತ. ಇದರ ಬೆಲೆ ಯಾರಿಗೆ ಗೊತ್ತದ್ರಿ? ಬೆಲೆ ಯಾರಿಗೆ ಗೊತ್ತದ? ಮಾನವರಿಗಷ್ಟೇ ಗೊತ್ತು ಮಾಡಿಕೊಳ್ಳಬಹುದು ಕೆಲವು ಮಂದಿ. ಇದಕ್ಕಾಗಿ ಹೆಣ್ಣಿಗಾಗಿ ಸತ್ತದ್ದು ಕೋಟಿ, ಮಣ್ಣಿಗಾಗಿ ಸತ್ತದ್ದು ಕೋಟಿ, ಹೊನ್ನಿಗಾಗಿ ಸತ್ತದ್ದು ಕೋಟಿ, ನಿನಗಾಗಿ ಸತ್ತವರು 6 ಕಾಣೆ ಅಂತ ಅವರು ಮಹಾತ್ಮರು ಹೇಳ್ಯಾರ. ಜಗತ್ತು 3 ಹಾಳಾಗೋದಿಲ್ಲ, ಹೆಣ್ಣಿಗಾಗಿ, ಮಣ್ಣಿಗಾಗಿ, ಹೊನ್ನಿಗಾಗಿ. ಆದ್ರೆ ನೀ ಮನುಷ್ಯನಾಗಿ ಹುಟ್ಟಿದ್ರು ತಮ್ಮ, ನೀ ತಿಳ್ಕೊ, ನೀನು ಇದನ್ನ
ಸಮಯ ನೋಡಿ ಖರ್ಚು ಮಾಡಿಕೊಳ್ಳಲಿಕ್ಕೆ ನಿನಗೆ ಸಾಧ್ಯ ಅದ, ಅದಕ್ಕೆ ನೀನು ನೋಡಂತ. ನಾಯಿ ನರಿ ಅಂದಿ ಕೇಳ್ತಾವ, ನೋಡ್ತಾರಲ್ಲ, ಅವಕ್ಕೆ ಯಾವ ಜ್ಞಾನ ಇಲ್ಲ, ಭಯ ಇಲ್ಲ, ಭೀತಿ ಇಲ್ಲ, ಏನಿಲ್ಲ ನೋಡ್ರಿ. ಪಶುಗಳು ಅವನ್ನ ರಕ್ಷಣೆ ಮಾಡ್ತವೆ, ನಾವು ಖರ್ಚು ಮಾಡೋದೇ. ಹಾಗಾಗಿ ಇಲ್ಲಿ ಪರಮನ ಸತ್ತು ಚಿತ್ತು ಎಂಬ ಎರಡು ತಾವೇ ತರುಣಿಕೆಗಳು ಪ್ರಕೃತಿ ಪುರುಷರೆಂದು ಪರಿವಿಡಿಯೆಂದೇ ದ್ವೈತ ಅದ್ವೈತವೆನಿಸುವ ದೊರೆವಾಗಮ ವೇದತತಿಗಳು ಅಂದರು. ಮೈತ್ರಿ ಕೇಳು ಅಂತಾರ ಅವರು. ಕೇಳಕ್ಕೆ ಕುಂತಾಳ, ಮತ್ತೆ ಕೇಳದೆ. ಇದು ನಿನಗ ಸಂಸಾರದ ಮಾತು, ಪ್ರಪಂಚ ಮಾತಾದ್ರೆ ಒಂದ್ಸಲ ಕೇಳಿದ್ 100 ಸಲ ಹೇಳ್ತದೆ. ನೀನು ಕೇಳಿದ್ ಒಂದ್ಸಲ 100 ಸಲ ಹೇಳೋದು. ಅದು ಬ್ರಹ್ಮಜ್ಞಾನ ವಿಚಾರ 100 ಸಲ ಕೇಳಿದ್ರು ಒಮ್ಮೆ ಹೇಳಕ್ ಬರೋದು ಕಷ್ಟ. 100 ಸಲ ಕೇಳಿದ್ರು ಒಮ್ಮೆ ಹೇಳೋದು ಕಷ್ಟ. ಯಾಕ್ರಿ ಇಷ್ಟು ಕಷ್ಟ ಅಂದ್ರೆ ಅದು ಜನ್ಮ ಜನ್ಮಾಂತರ ಸಂಸ್ಕಾರ. ಅದು ಜನ್ಮ ಜನ್ಮಾಂತರ ಅವನ್ನೇ ಕೇಳಿಕೆ ಅಂತ, ಅವನ್ನ ಮಾಡಿಕೆ ಅಂತ ಅದೇ ಭ್ರಮೆಯೊಳಗೆ ಬಿದ್ದೀವಿ ನಾವು. ಪರವಸ್ತುವನ್ನು ಮರ್ತೀವಿ, ಲೌಕಿಕವನ್ನು ನಂಬಿದೀವಿ, ಅದ್ರಾಗ ಬಿದ್ದು ಒದ್ದಾಡಿ ಒಂದು ಹೇಳಿದ್ರೆ 2 ಕೆಲಸ ಮಾಡ್ತಾರ ಅವ್ರು. ನಾವೇನಂತೀವಿ, ಮಗಳು ಎಷ್ಟು ಶರಣ, ಒಂದೇ ಹೇಳಿದ್ದೆ 2 ಮಾಡ್ಕೊಂಬಂದಾರ. ನಾವು ಭಾಳ ಛಲ ಮಾಡ್ಯಾನ, ಅದು ಮುಂದೆ ಗೊತ್ತಾಗ್ತದಂತ. ಮುಂದೆ ಯಾವಾಗ? ಮುಂದೆ ವಿಚಾರ ಮಾಡಿದಾಗ. ಹಾಗಾಗಿ ಸತ್ತು ಜಗತ್ತಿಗೆ ಉಪಾದಾನ ಕಾರಣ ಅಂದ್ರು. ಸತ್ತು ಚಿತ್ತು ಎಂಬ 2 ಅಂತಾವಲ್ಲ, ಅದು ಸತ್ತು ಚಿತ್ತುಗಳ ಎಂಬೆರಡು ತಾವೇ ಪ್ರಕೃತಿ ಅಂದ್ರೇನು? ಉಪಾದಾನ ಕಾರಣ, ಪುರುಷ ನಿಮಿತ್ತ ಕಾರಣ. ಇಲ್ಲಿ 3 ಕಾರಣ ಬೇಕಾಗಿಲ್ಲ ನೋಡ್ರಿ. ಕುಂಬಾರಿಗೆ ಬೇಕಾದಂಗ ಮಣ್ಣು, ಚಕ್ರದಂಡ, ಕುಂಬಾರ ಎಲ್ಲ ಇವೆರಡು ಪ್ರಕೃತಿ ಪುರುಷ. ಸ್ತ್ರೀ ಪುರುಷ ಅಷ್ಟೇ ಅಲ್ಲ, ಮತ್ತೆ ಇನ್ನೊಂದೇನು ಬೇಕನ್ನ ಕಾರಣ ಇಲ್ಲ. ಇಲ್ಲಿ 3ನೇ ಕಾರಣ ಅವಶ್ಯಕತೆ ಇಲ್ಲ. ಇದು ಚಿತ್ತು ಜಗತ್ತಿಗೆ ನಿಮಿತ್ತವಾಗಿ ಕಾಣುವುದರಿಂದ ಪುರುಷನೆಂದು ಅದ್ವೈತವೆಂದು ಹೇಳಿರುತ್ತದೆ. ಆದರೆ ಸದ್ರೂಪ ಲಕ್ಷಣದಿಂದ ಜಗತ್ತಿಗೆ ಉಪಾದಾನನು ಚಿದ್ರೂಪ ಲಕ್ಷಣದಿಂದ ನಿಮಿತ್ತನು. ಇವೆರಡೇ. ತಾನೇ ಆದ ತಾನೇ ಮಾಡಿನಂತ. ಉಪಾದಾನ ಕಾರಣನು ತಾನೇ, ನಿಮಿತ್ತ ಕಾರಣನು ತಾನೇ. ಈ ಸಾಮಾನ್ಯ ಇದನ್ನ ವಿಚಾರ ಮಾಡಬೇಕಾದ್ರೆ ಒಂದೇ ಅಲ್ಲ, ಅನ್ನ ಒಂದೇ ಅಲ್ಲಪ್ಪ. ಮತ್ತೆ 2ಕ್ಕೆ ಕಾರಣ ಆಯ್ತಲ್ಲ. ರಕ್ತಕ್ಕೆ ಕಾರಣ ಆದದ್ದೇ, ವೀರ್ಯಕ್ಕೆ ಕಾರಣ ಆದದ್ದೇ. ಇನ್ನೊಂದು ಕಾರಣ ಆದೇನಲ್ಲಿ ಇಲ್ಲವೇ ಇಲ್ಲ. ಅದರಂತೆ ಇಲ್ಲಿ ಜೇಡರ ಹುಳವು ತನ್ನ ಶರೀರ ಸಂಬಂಧಿ ಜೊಲಿನಿಂದ ಕಾಲಕ್ಕೆ ಉಪಾದಾನ ಕಾರಣವು, ಶರೀರದೊಳಗಿನ ಚೈತನ್ಯದಿಂದ ಜಾಲಕ್ಕೆ ನಿಮಿತ್ತ ಕಾರಣವು ಆಗಿ ಹೇಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣವಾಗುತ್ತದೆಯೋ ಹಾಗೆ ಪರಮಾತ್ಮನು ಸತ್ತು ಚಿತ್ತುಗಳಿಂದ ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಆಗಿರುತ್ತಾನೆಂಬ ಭಾವವು. ಇಲ್ಲ 3 ಕಾರಣದಲ್ಲಿ ಲೆಕ್ಕಕ್ಕಿಲ್ಲ, ಇದು ಒಂದೇ ಕಾರಣ ಅಂದ್ರು. ಯಾಕಂದ್ರೆ ಜೇಡರ ಹುಳು ಏನು ಮಾಡ್ತದ? ತನ್ನ ಬಾಯಿಂದ ತಾನು ದಾರವನ್ನು ಬಿಡ್ತದ, ತನ್ನ ಕಾಲಿನಿಂದನೇ ತಾನು ಬಲೆಯನ್ನು ಎಣಿತದ. ಹೌದ್ರೆ? ಅದು ಒಂದೇ 2 ಕಾರಣ ಮಾಡ್ತಿಲ್ಲ. ಸೃಷ್ಟಿಗೆ ಅದೇ ಕಾರಣ ಆಯ್ತು, ಅದು ಬಲೆಗೆ ಬಿಡಕ್ಕೂ ಅದೇ ಕಾರಣ ಆಯ್ತು. ಕೊನೆಗೆ ಇನ್ನೊಂದು ಕಾರಣ ಆದ್ರೂ ಕೂಡ ಅದರಲ್ಲೇ ಆಗ್ತದೆ. ಆ ಜೇಡರ ಹುಳು ತಾನು ಹೆಣದ ಕಾಲಿಂದ ಹೆಣಿತಲ್ಲ, ಮತ್ತೆ ತಾನು ನುಂಗಿ ಬಿಡ್ತದೆ ನೋಡ್ರಿ. ಒಂದೇ 3 ಆಯ್ತಲ್ಲಿ. ಜೇಡರ ಹುಳಿಂದು ಪ್ರಮಾಣ ವೇದಾಂತದಲ್ಲಿ ಬಹಳ ಹೇಳ್ತಾರೆ. ಒಬ್ಬ ಶಿವನಿಂದ ಹೆಂಗಾಯ್ತು ಅಂದ್ರೆ ಅವನೇ ಕಾರಣ ಎಲ್ಲದಕ್ಕಂತ. ಹುಳ ದಾರಕ್ಕೊಂದು, ಬಲೆಣಕ್ಕೊಂದು, ಅದನ್ನ ಕೆಡಿಸೋಕೊಂದು ಕಾರಣ ಅದೇನು ಇಲ್ಲ. ಅದರಂತೆ ಚೈತನ್ಯದಿಂದ ಜಾಲಕ್ಕೆ ನಿಮಿತ್ತ ಕಾರಣವು ಆಗಿ ತೋರುತ್ತದೆ ಅಂತ ಹೇಳಿ
ಇದನ್ನು ಹೇಗೆ ಹೇಳ್ತಾರೆ ಅಂದರೆ ಚಾಂದೋಗ್ಯ ಶ್ರುತಿಯ ಉಪಾದಾನ ಶ್ರುತಿಯು ಉಪಾದಾನ ಕಾರಣವನ್ನು ಹೇಳುತ್ತದೆ. ಸ ಐಕ್ಷತ ಬಹುಶಾಂ ಪ್ರಜಾಯೇಯ. ಅರ್ಥ, ಅವನು ಬಹಳ ಪ್ರಜೆಗಳಾಗಬೇಕೆಂದು ಸಂಕಲ್ಪ ಮಾಡಿದ. ಕುಂತಿದ ಒಬ್ಬನೇ ಬಹಳಾಗಿ ನೋಡ್ಬೇಕಂದ್ರೆ ಸಂಕಲ್ಪ ಮಾಡಿದ ನೋಡ್ರಿ. ಬರೀ ಆ ಸಂಕಲ್ಪ ಮಾಡಿದ ಕಾರಣ ಏನಾಯಿತು, ಭೂತ ಭೌತಿಕಗಳಲ್ಲಿ ಸತ್ತು ಬೆರೆತು ಭೂಮಿ, ಅದೇ ಘಟ, ಅದೇ ಪಟ, ಅದೇ ಎಂಬುವಲ್ಲಿ ಅನೇಕ ರೂಪ ಆಯ್ತು ನೋಡ್ರಿ. ಘಟಕ್ಕೆ ಪಟಕ್ಕೂ ಕಾರಣ ಏನು? ಘಟ ನಮ್ಗೆ ಗೊತ್ತಾಯ್ತು ಕೊಡ ಅಂತ, ಪಟ ಅಂದ್ರೆ ಬಟ್ಟೆ. ಎರಡಕ್ಕೂ ಒಂದೇ ಕಾರಣ ಅಲ್ರಿ. ಅದೇ ಕೊಡಕ ಮಣ್ಣು ಕಾರಣ ರೀ, ಅನುಭವ ಅದ. ಬಟ್ಟೆಗೆ ನೂಲು ಕಾರಣ ಅದ, ಅನುಭವ ಅದ. ಮತ್ತೆ ಇಲ್ಲಿ ನೋಡಿದ್ರೆ ಮಣ್ಣು ಬಟ್ಟೆ ಅಲ್ಲ, ಕೊಡ ಬಟ್ಟೆ ಅಲ್ಲ, ಬಟ್ಟೆ ಕೊಡ ಅಲ್ಲ. ಒಂದೇ ಹೆಂಗಾಯ್ತು ಅಂದ್ರೆ ಇದು ಮಣ್ಣಿನಿಂದ ಸೀದಾ ಕೊಡ ಆಯ್ತು. ಈ ನೂಲು ಆಗ್ಬೇಕಾದ್ರೆ ಎಲ್ಲಿಂದ ಆಯ್ತು? ಹತ್ತಿಯಿಂದ ಆಯ್ತು. ಹತ್ತಿ ಗಿಡ ಎಲ್ಲಿ ಬೆಳೀತು? ಮಣ್ಣಿನಾಗ ಬೆಳೀತಲ್ಲ. ಮಣ್ಣೇ ಕಾರಣ ಆಗಿ ಭಿನ್ನವಾಗಿ ಕಂಡ್ರು ಕೂಡ ಇಲ್ಲಿ ಏನಾಗಿದ್ರಿ ಎಂದರೆ ಅಭಿನ್ನ ನಿಮಿತ್ತೋ ಕಾರಣ. ಭಿನ್ನತೆ ಅದಕ್ಕೊಂದು ಇದಕ್ಕೊಂದಿಲ್ಲ. ಹಾಗಾಗಿ ದ್ವೈತವೆನಿಸುವುದು ಹಿಂಗೆ ವಿಚಾರ ಮಾಡಿದ್ರೆ ದ್ವೈತ ಅನ್ನಿಸ್ತದೆ. ಹತ್ತಿನ ನೋಡಿದ್ರೆ ಕೊಡವನ್ನು ನೋಡಿದ್ರೆ ದ್ವೈತ ಅನ್ನಿಸ್ತದೆ. ಅದರ ಮೂಲವನ್ನು ನೋಡಿದ್ರೆ ಅದ್ವೈತನ ಅದಲ್ಲ. ಅದ್ರಾಗ ಮಣ್ಣಾದ, ಇದ್ರಾಗ ಮಣ್ಣಾದ. ನಾವು ಮಣ್ಣಿನಾಗ ಬೆಳೆದ ಇವೆಲ್ಲ ಇವಕ್ಕೆ ಬೇರೆ ಹೆಸರಿಟ್ಟಿವಿ, ಅದಕ್ಕೆ ಬೇರೆ ಹೆಸರಿಟ್ಟಿವಿ. ಹೀಗೆ ಏಕವಾಗಿ ಅರಿಯುತ್ತಾ ಇರುವುದರಿಂದ ಅದ್ವೈತ ಎನಿಸುವುದು. ಈ ರೀತಿ ಏನೇ ಕಂಡರೂ ಕೂಡ ವಿಚಾರ ಮಾಡಿ ನೋಡು, ಅದು ಅದ್ವೈತನ. ಭಿನ್ನತೆ ಇಲ್ಲ. ಯಾವುದು ಎಲ್ಲಿಂದ ಹುಟ್ಟ್ಯದ ಅದೇ ಅದರಲ್ಲಿ ಇರ್ತದ, ಅದೇ ಅದರಲ್ಲಿ ಇರ್ತದೆ. ನೇಮ ಕಾರ್ಯವನ್ನು ಏನು ನೋಡ್ತೀವಲ್ಲ, ಯಾವ ಕಾರಣದಿಂದ ಕಾರ್ಯ ಉತ್ಪತ್ತಿ ಆಗ್ಯದ ಆ ಕಾರಣ ಅದ್ರಾಗ ಇರಲೇಬೇಕು. ಬಟ್ಟೆಗೇನು ಅದು ಅತ್ಯಾದಿಲ್ಲ, ಕೊಡದಾಗೇನು ಮಣ್ಣಾದಿಲ್ಲ, ಆಭರಣದಾಗ ಬಂಗಾರ ಅದಿಲ್ಲ. ಮತ್ತು ಜಡವಾದ ವಸ್ತುಗಳಲ್ಲೇ ಕಾರಣ ಕಾರ್ಯ ಬೇರೆವಾಗಿ ಕಂಡರೂ ಕೂಡ ಕಾರಣವಾದದ್ದು ಕಾರ್ಯದಲ್ಲಿ ಇರಲೇಬೇಕಂತ ಗೊತ್ತಾಯ್ತಲ್ಲ ಈಗ. ಮತ್ತು ಈ ಶರೀರಕ್ಕೆ ಕಾರಣ ಯಾರಪ್ಪ ಅಂದರೆ ಪರಮಾತ್ಮಲ್ಲ. ಪರಮಾತ್ಮ ಕಾರಣ ಅಂದರೆ ಕಾರ್ಯರೂಪವಾದ ದೇಹದಲ್ಲಿ ಆ ಪರಮಾತ್ಮ ಅಥವಾ ಬ್ರಹ್ಮ ಇರಬೇಕಲ್ಲ, ಇರಲೇಬೇಕಲ್ಲ. ಅದು ಆದರೂ ಕೂಡ ಅದರಲ್ಲೇ ಬಂಗಾರ ಆದಂಥ ಜಲ್ಲಿ ಕಂಡಿಡ್ತೀವಿ, ಸಾಮಾನು ನೋಡಿದ ತಕ್ಷಣ. ಅದರಲ್ಲಿ ಮಣ್ಣಾದಂತ ಕಂಡಿಡ್ತೀವಿ. ಆದರೆ ನಮ್ಮ ದೇಹ ಶರೀರದಲ್ಲೇ ಇರುವಂಥ ಆತ್ಮ ಆನಂತ ನಮಗೆ ಇದುವರೆಗೂ ಕಲ್ಪನೆ ಬಂದಿಲ್ಲ ಅಂದರೆ ಇದೇ ಭ್ರಮೆ ಅಂದರು. ಇದು ಭ್ರಮೆ ಅಲ್ಲ ಅದು. ಹಾಗಾಗಿ ಬಳಿಕ ಇದು ಏನಾದಂದ್ರೆ ಶ್ರುತಿಯ ಸಮ್ಮತವಾದ ಮಾತಂದ್ರು. ಶ್ರುತಿ ಸಮ್ಮತ. ಇಲ್ಲೊಂದು ಮಾತು ನೆನ್ಪಿಡ್ಬೇಕು. ಈ ಜಗತ್ತು ಸೃಷ್ಟಿ ಅಂತಕ್ಕಂಥ ಭಾವದಲ್ಲಿ ಅನೇಕ ಶ್ರುತಿಗಳು ಅನೇಕ ಪ್ರಕಾರವಾಗಿ ಹೇಳಾವ. ಜಗತ್ತು ಹಿಂಗೆ ಸೃಷ್ಟಿಯಾಗಂತ ನಿಶ್ಚಯ ಮಾಡಿ ಯಾರು ಹೇಳಿಲ್ಲ. ಒಂದೊಂದು ಉಪನಿಷತ್ತಿನಲ್ಲಿ ಒಂದೊಂದು ಪ್ರಕಾರ ಹೇಳಿಕೊಂಡ್ ಬಂದಾರ. ಆದರೆ ಎಲ್ಲರ ಅನೇಕ ಸಿದ್ಧಾಂತಗಳು ಬೇರೆ ಬೇರೆ ಆಗಿದ್ರು ಕೂಡ ಅದರ ಸ್ವರೂಪ ಏನದ ಅದು ಒಂದೇ ವಸ್ತುವನ್ನ ತಿಳಿಸೋದಕ್ಕೋಸ್ಕರ ಅಂತ ತಿಳ್ಕೋಬೇಕು. ಅವು ಬೇರೆ ಬೇರೆ ಹೇಳಿದ ರೀತಿ ಬೇರೆ ಬೇರೆ ಇರ್ಬೋದು. ಆದರೆ ಎಲ್ಲ ಉಪನಿಷತ್ತುಗಳ ಸೃಷ್ಟಿಯ ಕ್ರಮ ಹೇಳಿದ್ರು ಕೂಡ ಅದನ್ನ ಮೂಲ ತಿಳಿಸೋಕ್ಕೋಸ್ಕರವಾಗಿ ಹೇಳಿದಂತ ತಿಳ್ಕೋಕು ವಿನಃ ಅದ್ರಾಗ ಹಂಗೆ ಹೇಳ್ಯಾರ ನೋಡಪ್ಪ, ಮತ್ತು ಅಲ್ಪ ಸ್ವಲ್ಪ ಕೇಳೋದು ಹಿಂಗೆ ಮಾಡೋದು. ಆ ಉಪನಿಷತ್ನ ಹಂಗೆ ಆಗ್ಯದ, ಈ ಉಪನಿಷತ್ತು ಹಂಗೆ ಆಗ್ಯದ, ಆ ಸುತ್ತಿಯಲ್ಲಿ ಹೀಗೆ ಹೇಳದ, ಈ ಸುತ್ತಿಯಲ್ಲಿ ಹೀಗೆ ಹೇಳದ ಅವರೇ ಹೇಳ್ಯಾರ ಮೊದಲೇ. ಎಲ್ಲ ಒಟ್ಟ ಅಭಿಪ್ರಾಯ ಏನಾದ್ರೆ ಅಂದರೆ ನಮ್ಮ ಸ್ವರೂಪದ ಮೂಲವನ್ನು ತಿಳಿಸೋಕ್ಕೋಸ್ಕರವಾಗಿ ಹೇಳಿದ್ದು. ಅದರಂತೆ
ಆ ಪ್ರಕೃತಿ ಪುರುಷರಿಂದ ಏನಾದವು ಅಂದರೆ ಮಹಾದಾದಿ ಮತ್ತೆ ತೊಂದ್ರೆ ನಮ್ಮಲ್ಲಿ ಅಂತ ಹೇಳಿನಲ್ಲ. ವರಮೂಲ ಪ್ರಕೃತಿ ಪುರುಷರಿಂದೇ ವಿಕರಿಸಿ ಚಿರಮನೆ ಮಹಾ ಅಹಮಾದ ಅಂಬರ ಮೃತ ಅಗ್ನಿ ಜಲ ಅಸುಮತಿಗಳೆಂಬ ತತ್ವ ಪರಿಕರ ಉಳಿಸುವವು ಆ ಕ್ರಮದಿಂದೇ ಅಂತ ಮತ್ತೆ ಕ್ರಮ ಹೇಳ್ತಾರೆ. ವರಮೂಲ ಪ್ರಕೃತಿ ಪುರುಷರಿಂದೇ ಮೇಲೇನು ಹೇಳಿದ್ರಲ್ಲ, ಅದರಿಂದ ವಿಕರಿಸಿ ಅಂದರೆ ಒಂದು ಯಾವುದೇ ಕಾರ್ಯ ಆಗಿ ತೋರ್ಬೇಕಾದ್ರೆ ಕಾರಣ ಕೆಟ್ಟ ಮೇಲೆ ಕಾರ್ಯ ಆಗ್ತದೆ. ನೆನ್ಪಿಡ್ಬೇಕು, ಯಾವುದೋ ಒಂದು ಕಾರ್ಯಪ್ಪ, ಒಂದು ಕೈಯಲ್ಲಿ ಬಳೆ ಆಗ್ಬೇಕಾಗಿತ್ತು, ಕೊರಳಲ್ಲಿ ಸರ ಆಗ್ಬೇಕಾಗಿತ್ತು, ಮೂಗಿನಲ್ಲಿ ಮುತ್ತ ಆಗ್ಬೇಕಾಗಿತ್ತು, ಕಿವಿಯಲ್ಲಿ ಬೆಂಡೋಲಿ ಆಗ್ಬೇಕಾಗಿತ್ತು ಅಂದರೆ ಬಂಗಾರ ಏನಾದಲ್ಲ ಗಟ್ಟಿ, ಆ ಬಂಗಾರ ವಿಕರಿಸಿ ಅಂದ್ರೆ ಏನು, ಅದು ಕೆಟ್ಟ ಮೇಲೆ ಆಭರಣ ಆಗ್ತದೆ. ಬಂಗಾರ ಹೆಂಗಿರಬೇಕು, ಈ ಕಡೆ ಆಭರಣ ಆಗ್ಬೇಕಂದ್ರೆ ಆತವೆ. 10 ತೊಲೆ 5 ತೊಲೆ ಬಂಗಾರ ತಗೊಂಡಿವಿ, ಬಳೆ ಮಾಡಂತ ಕೊಟ್ಟಿವಿ ಅವನಿಗೆ. ಪಾಪ ಬಳೆ ಬಡದು ಕೊಟ್ಟ. ನಾನು ಬಂಗಾರ ಕೊಡಪ್ಪ ಅಂದ್ರೆ, ನಾನು ಬಂಗಾರ ನಾ ಬಂಗಾರ ಕೊಟ್ಟಿದ್ನಲ್ಲ ನಿನಗೆ ಅಂತಂದ್ರೆ ಏನು ಅರ್ಥ? ಹೌದಮ್ಮ, ನೀನು ಬಂಗಾರ ಅದನ್ನ ಕೆಟ್ಟ ಮೇಲೆ ಇದು ಬಳೆಗೆ ಅವ. ಆದರೆ ಒಂದು ವಿಚಾರ ಮಾಡು, ಅದರಲ್ಲಿ ಏನಾಗ್ಯದ ಅಂದರೆ ಬಂಗಾರ ಕೆಡಲಾರ್ದ ಆಭರಣ ಆಗಿಲ್ಲ, ಆಭರಣ ತುಂಬ ಅದೇನು ಬಂಗಾರ ಅದ ನೋಡ್ರಿ. ಬಂಗಾರ ಕೆಡಲಾರ್ದಾಗಿದೆ ಆಭರಣ ಅಂತ, ಅದನ್ನು ಬಂಗಾರ ಅದ ಬೇರೆ ಅದ. ಅಂದ್ರೇನು ಮೂಲ ಇರ್ತಕ್ಕಂಥ ರೂಪ ಬದಲಾವಣೆ ಆಗ್ಯದ ಅಷ್ಟೇ. ಆ ಕಾರಣದಿಂದ ಇಲ್ಲಿ ಏನಾಯಿತು, ಪ್ರಕೃತಿ ಪುರುಷರಿಂದ ಮಹತ್ತು, ಆ ಮಹತ್ವದಿಂದ ಅಹಂಕಾರ, ಆ ಅಹಂಕಾರದಿಂದ ಆಕಾಶ, ಆಕಾಶದಿಂದ ವಾಯು, ಏನು ಭೂಮಿ ತಾನೇ ಹೇಳಿಕಂತ ಬಂದ್ರಲ್ಲ, ಇವು ಹಿಂದೆ 9ನೇ ಸೂತ್ರದಲ್ಲಿ ಹೇಳಿಕಂತ ಬಂದ್ರೆ ಎಲ್ಲಷ್ಟು. ಹಾಗೆ ಅವನಿಂದೋಷಧಿ ನಿವಹ ಸಂಜನಿಸಿದ ಅವರೋಳ್ ಅನ್ನಗಳು ಉದಿಸುತ್ತಿರ್ಕು, ಯುವತಿ ನೀನು ಅರಿವದು ಬಳಿಕ ಅನ್ನ ಅದನ್ನು ಅನುಭವಿಬರ ತಾಯಿ ತಂದೆಗಳಲ್ಲೆಂದು. ಇದರಿಂದ ಏನಾಯ್ತ್ರಿ, ಅವನಿ ಅಂದರೆ ಭೂಮಿ, ಭೂಮಿ ಅಂದರೆ ಕ್ಷೇತ್ರ ಅಂದರೆ ಅನಂತ ರೀತಿ ಹೆಸರಾವ. ಈ ಭೂಮಿಯಿಂದ ಔಷಧಿ ಅಂದ್ರೆ ಏನು? ಔಷಧ ಅಂದರೆ ನಾವು ಗೋಲಿ ಪಾಲೆ ಅಂತ ವಿಚಾರ ಮಾಡಬಾರ್ದು. ಔಷಧ ತಂದ್ರೆ ಅಂತ ಕೇಳ್ತವಲ್ಲ, ಈ ಔಷಧ ಇದು ಔಷಧಿ ಅಂದ್ರೆ. ಔಷಧಕ್ಕೆ ವ್ಯತ್ಯಾಸ. ಅಲ್ಲಿ ಏನಾದವು ಭೂಮಿಯಲ್ಲಿ ಸಸ್ಯಾದಿಗಳು ಇವೆಲ್ಲಿ ಹುಟ್ಟ್ಯಾವ? ಪ್ರತಿಯೊಂದು ಭೂಮಿಯಲ್ಲಿ ಹುಟ್ಟಿ. ನಿವಹ ಅಂದ್ರೇನು? ಒಂದಲ್ಲ ಎರಡಲ್ಲ, ಎಷ್ಟು ಲೆಕ್ಕಿಲ್ಲ, 21 ಲಕ್ಷಗಳಾವಲ್ಲ ಒಂದೊಂದು ಜೀವರಾಶಿ. ಅಷ್ಟು ಹುಟ್ಟಿ ಸಂಜನಿಸಿದವು ಅಂದ್ರೆ ಹುಟ್ಟಿದವು ಭೂಮಿಗಳಿಂದ. ಅವರುಗಳಲ್ಲಿ ಅನ್ನಗಳು ಅಂದ್ರೆ ಅನ್ನಗಳು ಉದಿಸುತ್ತಿರುಕು. ಇದರಲ್ಲಿ ಎಲ್ಲ ಒಂದು ಉದ್ಬೀಜ ಅಂದ್ರೇನು, ಭೂಮಿಯನ್ನ ಹೊಡೆದುಕೊಂಡು ಹುಟ್ಟುವಂತ ಎಲ್ಲ ಸಸ್ಯಗಳು, ಧಾನ್ಯ ದವಸಗಳು ಹುಟ್ಟಿ ಮೈತ್ರಿ ಅನಂತರ, ಬಳಿಕಂದ್ರೆ ಅನಂತರ ಆ ಅನ್ನ ಏನದ, ಜೋಳ ಗೋಧಿ ಕಡ್ಲೆ ಏನೇನು ಬೆಳಿತೇವೆ, ರಾಗಿ, ಅದರಳು ಅಲ್ಲಿ ಆಯಾ ದಿವಸದಲ್ಲಿ ಊಟ ಮಾಡಿದ್ವಲ್ಲ, ಮೊದಲು ಹೇಳಿದ್ನಲ್ಲ, ಊಟ ಮಾಡಿದ ಅನ್ನ ಆಯಾ ದಿವಸದಲ್ಲಿ ಅಂದ್ರೆ ಅವತ್ತಿಂದ ಅವತ್ತಂತಲ್ಲ, ಅವತ್ತಿಂದ ಅವತ್ತಂತ ಹೇಳಿದ್ರೆ ಇಲ್ಲಿ ಆಯಾ ದಿವಸಗಳಲ್ಲಿ ತಾಯಿ ತಂದೆಗಳು ಅಂದ್ರೆ ಮಾತಾ ಪಿತೃಗಳು ಅನುಭವಿಗರು ಅಂದ್ರೇನು, ಅದನ್ನ ಊಟವನ್ನು ಮಾಡುವರು, ಅನುಭವಿಸುವರು. ಇದನ್ನ ನೀನು ಮೊದಲು ತಿಳ್ಕೊ, ಇದು ಇಷ್ಟಕ್ಕೆ ತಿಳ್ಕಿಲ್ಲಿ. ಆಮೇಲೆ ಏನಾಯ್ತು,
ಅವರು ಇಲ್ಲಿಗೆ ಸಮಯ ಆಗ್ಯದ. ನಾಳೆ ದಿನ ಮತ್ತೆ ವಿಚಾರ ಮಾಡೋಣ. ಮಂಗಲವನ್ನು ಹೇಳ್ರಿ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾನಂದ ಸಂಘ ಶರಣರ ನಿಜದಾನಂದ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತರಿಂದ ಸಂಘ ಶರಣರ ನಿಜದಾನಂದ. ಮಂಗಲಮಯವಾದ ಜಡಿಗುರು ಸಂಘದಿಂದಲೇ ಸಕಲ ವೇದದ ಅಂಗಮಯನೆಂದೆನೆಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲಿ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತರಿಂದ ಸಂಘ ಶರಣರ ನಿಜದಾನಂದ. ಎಲ್ಲೋ ಜನಸಿ ಎಲ್ಲೋ ವಾಸಿಸಿದಿ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ. ಎಲ್ಲೋ ಜನಸಿ ಎಲ್ಲೇ ವಾಸಿಸಿದೆ ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲ ದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲೆಸಿದೆ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತರಿಂದ ಸಂಘ ಶರಣರ ನಿಜವಾನಂದ. ಜನಸಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ವ್ಯಾಸವರ ಗುರು ಶೇಷಾನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತರಿಂದ ಸಂಘ ಶರಣರ ನಿಜದಾನಂದ. ಒಡವಿಯೊಳ್ ವೇದಾಂತ ಒಡೆಯನೋ ಜಡಿ ದೇವನಿವನೋ ನುಡಿದ ತತ್ವಂ ಶಿಯ ವಾಕ್ಯವನೋ. ಪೊಡವಿಯೋಳ್ ವೇದಾಂತ ಒಡೆಯನೋ ಜಡಿ ದೇವಾನಿವನು ನುಡಿದ ತತ್ವಂ ಶಿಯ ವಾಕ್ಯವನೋ. ಕರುಣೆಯಿಂದಲಿ ಸುರಿದ ಅಮೃತ ಕರಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪನೌಕಾಧೀಶಗೆ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತರಿಂದ ಸಂಘ ಶರಣರ ನಿಜದಾನಂದ. ಸಂಘ ಶರಣರ ನಿಜದಾನಂದ. श्रीमद् जगद्गुरु सिद्धारूढ़ स्वामी महाराज की जय. श्री सद्गुरु शिवपुत्र स्वामी महाराज की जय. श्री सद्गुरु बसवानंद स्वामी महाराज की जय. श्री सद्गुरु अभ्यंजन महाराज की जय. सकल साधु संत महाराज